ರಾಜ್ಕುಮಾರ್ ಫ್ಯಾಮಿಲಿ ನನಗೆ ಭಾಳ ಮರ್ಯಾದೆ ಕೊಡೋರು. ನಾನು ಅವತ್ತು ಏನೋ ಕೈಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡಿದ್ದೆ, ಹೈದ್ರಾಬಾದ್ಗೆ ಹೋದೆ. ಅವರೆಲ್ಲ ಕೂತಿದ್ರು. ಕೂತ ತಕ್ಷಣ ಹೋದ ತಕ್ಷಣ ಎದ್ಬಿಟ್ರು ಎಲ್ಲರೂ 4-5 ಜನ. ಅಪ್ಪು ಯಾಕೆ ಹೇಳ್ತೀರಿ, ಕೂತ್ಕೊಳ್ಳಿ ಇಲ್ಲ ಇರಿ ಇನ್ನೊಂದು ಚೇರ್ ಶಾರ್ಟೇಜ್ ಇದೆ, ನೀವು ಕೂತ್ಕೊಳ್ಳಿ ಇಲ್ಲಿ ಕೂರಿಸ್ಬಿಟ್ರು. ಕೂರಿಸಿದ್ರು. ಯಾರೋ ಒಬ್ಬ ಕೊಲೀಗ್, ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್ ವರ್ಕ್ ಮಾಡುವಾಗ ಒಬ್ಬ ಕೊಲೀಗು, ಸೀನಿಯರ್ ಕೊಲೀಗು ಅಥವಾ ಸುಪೀರಿಯರ್ ಕೊಲೀಗು ತನ್ನ ಸಬಾರ್ಡಿನೇಟ್ ಹತ್ರ ಬಿಹೇವ್ ಮಾಡೋ ನೇಚರ್ ಇದೆಯಲ್ಲ, ಆಟಿಟ್ಯೂಡ್ ಇಲ್ಲದೆ, ಆ ನೇಚರು ಭಾಳ ಇಂಪಾರ್ಟೆಂಟು ಅಂತ ನಾನು ಅನ್ನಿಸುತ್ತೆ. ನನಗೆ ಕರೆಸಿ ಆ ಡೇಟ್ಗಳು ಮ್ಯಾಚ್ ಆಗದಿಲ್ಲ, ಆ ಸಿನಿಮಾಗಳೇ ಮಾಡೋಕ್ಕಾಗಲ್ಲ. ಸುಮಾರು ಒಂದು 200 ಸಿನಿಮಾ ಬಿಟ್ಬಿಟ್ಟಿದ್ದೀನಿ ಸರ್. ನಾವು 39 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ರಂಗಭೂಮಿಗೆ ಬಂದು ಒಂದು 45 ವರ್ಷ ಆಗಿರಬೇಕು. 39 ವರ್ಷ ಆದರೂ ಸ್ಟಿಲ್ ಐ ಆಮ್ ಬ್ಯುಸಿ ವಿತ್ ದಿ ಸಿನಿಮಾಸ್. ನಮ್ಮ ಸುರೇಶು ಒಂದೊಂದು ಸೀನಲ್ಲಿ ಒಂದೊಂದು ಸಿಕ್ಕಿದ್ದೆಲ್ಲ ಹಾಕೊಂಬಂದ್ಬಿಡೋನು. ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಅವರು ಇನ್ನೊಸೆಟ್ಟು. ಅವರು ಥಿಯೇಟ್ರ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನೋಡೋಕೆ ಬಂದಿರು. ಆಮೇಲೆ ಎಲ್ಲರಿ ಲಂಗ ಹಾಕೊಂಬಂದ್ಬಿಟ್ಟಾರಿ, ಏನು ಸಿಗಲಾರ. ನಮಗೆ ನಾವು ಯಾಕಾದ್ರು ನಾಟಕ ನೋಡೋದು, ನಮ್ಗೆ ಯಾರು ನೋಡೋದು, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರು ನಮಗೆ ಏನೇ ನಿಮ್ಮ ತಮ್ಮ ಲಂಗ ಹಾಕೊಂಬಂದ್ಬಿಟ್ಟಿದಾನಲ್ಲ ಅಂತಂತಾರೆ. ನಿನ್ಗೇನು ಅನ್ಸಲ್ವೇನೋ ಅಂತಂದರು. ಅಂದರೆ ಅವರು ತಾಟ ಆ ಥರ ಆಯಿತು. ಅಂದರೆ ಪಾತ್ರ ಅಂತ ಕನ್ಸಿಡರ್ ಮಾಡಲ್ಲ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಸುರೇಶ್ ಅವ್ರ ಪರ್ಸನಾಲಿಟಿ ನೋಡೋರು. ಅವ್ರಿಗೆ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಸೋಮನ್ ಕುಣಿತಾರೆ, ಅದೇ ಥರ ಡ್ರೆಸ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಪಾತ್ರಕ್ಕೆ ತಕ್ಕಂತೆ ನಾವು ಪೋಷಾಕನ್ನು ಧರಿಸ್ಬೇಕು. ಹಿಂಗೆ ಅದು ನೀವು ದೊಡ್ಡ ದೊಡ್ಡ ನಟರ ಜೊತೆ ಮಾಡಿ ನೀವು ಇದೆಲ್ಲ ಜಾಬ್ ಎಲ್ಲ ಇತ್ತಲ್ಲ, ನಿಮಗೆ ಎಲ್ಲ ಹೀರೋಗಳು ನೋಡಿದ್ರಿ. ಅಪಾರ್ಟ್ ಫ್ರಮ್ ಸೀನ್ ನಿಮಗೆ ಸ್ವಲ್ಪ ಓದ್ಕೊಂಡಿದ್ರಿ, ರಂಗಭೂಮಿಯಿಂದ ಬಂದಿದ್ರಿ. ಉಳಿದ ನಟರ ಥರ ಅಲ್ಲ, ನೀವು ಸೀರಿಯಸ್ ಆಗಿ ಎಲ್ಲವನ್ನು ಗೊತ್ತಿದ್ದವರು, ರೀಡಿಂಗ್ ಇದ್ದವರು, ಇಂಟೆಲಿಜೆಂಟ್. ಆ ಸ್ಟಾರ್ಡಮ್ಮು, ಆ ಆ್ಯಕ್ಟ್ರ್ಗಳ ಬಿಹೇವಿಯರಲ್ಲಿ ನಿಮಗೆ ತುಂಬ ಸಾಫ್ಟು, ನಂಗೆ ಈ ಥರ ಬಿಹೇವಿಯರ್ ಇಷ್ಟ ಆಗುತ್ತೆ, ಈ ಸ್ಟಾರ್ಡಮ್ ಬಿಟ್ಟು ಬಿಹೇವ್ ಮಾಡಿದ ನಟರ ಬಗ್ಗೆ ಏನಾರ ರಿಮಾರ್ಕೆಬಲ್ ಆಗಿ ಹೇಳೋದಿದೆಯಾ ಸರ್? ತುಂಬ ಜನ ಹೀರೋಗಳು ನಾನು ನೋಡಿದ್ದೀನಿ. ತುಂಬ ಜನ ಹೀರೋಗಳಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ, ರಾಜ್ಕುಮಾರ್ ಕುಟುಂಬದ ಪುನೀತ್ ರಾಜ್ಕುಮಾರ್ ಇರ್ಬೋದು, ವೀರ ಕನ್ನಡಿಗಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೆ. ನನಗೆ ಭಾಳ ಮರ್ಯಾದೆ ಕೊಡೋರು. ಅಣ್ಣ ಅಂತ. ನಾನು ಅವತ್ತು ಏನೋ ಕೈಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡಿದ್ದೆ, ಹೈದ್ರಾಬಾದ್ಗೆ ಹೋದೆ. ಅವರೆಲ್ಲ ಕೂತಿದ್ರು. ಕೂತ ತಕ್ಷಣ ಹೋದ ತಕ್ಷಣ ಎದ್ಬಿಟ್ರು ಎಲ್ಲರೂ 4-5 ಜನ. ಅಪ್ಪು ಯಾಕೆ ಹೇಳ್ತೀರಿ, ಕೂತ್ಕೊಳ್ಳಿ ಇಲ್ಲ ಇರಿ ಇನ್ನೊಂದು ಚೇರ್ ಶಾರ್ಟೇಜ್ ಇದೆ, ನೀವು ಕೂತ್ಕೊಳ್ಳಿ ಇಲ್ಲಿ ಕೂರಿಸಿದ್ರು. ಕೂರಿಸ್ಬಿಟ್ಟು ಎಲ್ಲ ಮಾತಾಡಿದ್ರು. ಆಮೇಲೆ 2ನೇ ದಿನ ಶೂಟಿಂಗ್ ಆಯಿತು. 2ನೇ ಶೂಟಿಂಗ್ ಆಮೇಲೆ ನೀವು ನಮ್ಮ ಇದಕ್ಕೆ ಬನ್ನಿ, ಒಟ್ಟಿಗೆ ಊಟ ಮಾಡೋಣ, ಇದು ಮಾಡೋಣ, ನಮ್ಮ ಗೆಸ್ಟ್ ಹೌಸ್ಗೆ ಬನ್ನಿ. ಆಯಿತು ಬರ್ತೀನಿ. ಒಂಥರ ಕ್ಲೋಸ್ ಆಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗಲೂ ಕೂಡ ಭಾಳ ಕ್ಲೋಸ್ ಆಗಿರೋರು. ಅಂದರೆ ಯಾರೋ ಒಬ್ಬ ಕೊಲೀಗ್, ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್ ವರ್ಕ್ ಮಾಡುವಾಗ ಒಬ್ಬ ಕೊಲೀಗು, ಸೀನಿಯರ್ ಕೊಲೀಗು ಅಥವಾ ಸುಪೀರಿಯರ್ ಕೊಲೀಗು ತನ್ನ ಸಬಾರ್ಡಿನೇಟ್ ಹತ್ರ ಬಿಹೇವ್ ಮಾಡೋ ನೇಚರ್ ಇದೆಯಲ್ಲ, ಆಟಿಟ್ಯೂಡ್ ಇಲ್ಲದೆ, ಆ ನೇಚರು ಭಾಳ ಇಂಪಾರ್ಟೆಂಟು ಅಂತ ನಾನು ಅನ್ನಿಸುತ್ತೆ. ಯಾಕಂತಂದರೆ ಕೆಲಸ ಮಾಡುವಾಗ ಖುಷಿ ಇರಬೇಕು, ಆ ಕೆಲಸದಲ್ಲಿ ಗೌರವ ಇರಬೇಕು. ನಾನು ಮಾಡೋ ಕೆಲಸಕ್ಕೆ ಗೌರವ ಇರಬೇಕು, ಅವರು ನಾನು ಮಾಡೋ ಕೆಲಸಕ್ಕೆ ಗೌರವ ಕೊಡಬೇಕು. ನಾನು ಆವಾಗ ಇಂಪ್ಯಾಕ್ಟು ಚೆನ್ನಾಗಿರುತ್ತೆ. ಈ ಥರದನ್ನು ಅದು ರಾಜ್ಕುಮಾರ್ ಅವರಿಂದ ಬಂದಿದ್ದಲ್ಲ, ಅದನ್ನೆಲ್ಲ ರಾಜ್ಕುಮಾರ್ ಅವ್ರ ಕತೆ ಕೇಳೋಕೆ ನೀವು ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ರಿ? ರಾಜ್ಕುಮಾರ್ ಜೊತೆ ಮಾತಾಡಿದ್ದೀನಿ. ಅವರು ನನ್ನ ಬಗ್ಗೆ ನನ್ನ ಸೀರಿಯಲ್ ನೋಡಿದರೆ, ನೀವು ನೃಪತುಂಗ ಅಂತ ಒಂದು ಪಿಕ್ಚರ್ ಆಗುತ್ತೆ, ಅದರಲ್ಲಿ ನಿಮಗೆ ಬೇಕಾದ ಪಾತ್ರಗಳು ಸಿಗುತ್ತೆ, ಅದರಲ್ಲಿ ಮಾಡ್ಬೋದು. ಶಬ್ದವೇದಿನಲ್ಲಿ ನನ್ನ ಪಾತ್ರ ಕ್ಯಾಸ್ಟಿಂಗ್ ಮಾಡಿದರು. ಎಸ್ ನಾರಾಯಣ್ಗೆ ಯಾವುದೋ ಒಂದು ಸಿನಿಮಾ ಡಬ್ಬಿಂಗ್ ಮಾಡ್ತಿರುವಾಗ, ಸರ್ ಪೇಪರ್ ನೋಡಿದೆ, ರಾಜ್ಕುಮಾರ್ ಪಿಕ್ಚರ್ ಡೈರೆಕ್ಟ್ ಮಾಡ್ತಿದ್ದೀರಿ, ಅಭಿನಂದನೆಗಳೊಂದು ಕ್ಯಾರೆಕ್ಟರ್ ಇದೆ ಅಂದರು. ಏನು ಸರ್ ಕೇಳೋದು? ನಾನು ಏನು ಕೇಳೇ ಇಲ್ಲ. ಕ್ಯಾರೆಕ್ಟರ್ ಇದೆ ರೀ ಅಂದ್ಬಿಟ್ಟು ಹೋದರು. ಆ್ಯಡ್ ಚೇಂಜ್ ಮಾಡ್ಕೊಂಡು ಹಂಗೆ ಅಂದ್ಬಿಟ್ಟು ಹೋದರು. ಆಮೇಲೆ ಇವತ್ತು ಕರೀತಾರೆ, ನಾಳೆ ಕರೀತಾರೆ ಅಂತ ನಾನು ಕಾಯ್ತಾ ಇದ್ದೆ. ಬೇಜಾರಾಗಿ ಕೇಳ್ಬಿಡ್ಬೇಕು ಡೈರೆಕ್ಟ್ರನ್ನ ಅಂತ ಕಂಠೀರವ ಸ್ಟುಡಿಯೋಗೆ ಹೋದೆ. ಕಂಠೀರವ ಸ್ಟುಡಿಯೋಗೆ ಹೋದರೆ ಶೂಟಿಂಗ್ ನಡೀತಾಯಿತ್ತು. ಶೂಟಿಂಗ್ ಮಧ್ಯದಲ್ಲಿ ಸೀನ್ ಬ್ರೇಕಲ್ಲಿ ರಾಜ್ಕುಮಾರ್ ಅವರು ಬಂದರು. ಅದೇನೋ ಬಿದ್ದಿತ್ತು, ಗಾಜೇನೋ ತೆಗೆದುಬಿಟ್ಟು ತೊಗೊಳಪ್ಪ ಇದು ಎಸಿ ಕಾಲಿಗೆ ಚುಚ್ಕೊಂಡ್ಬಿಡುತ್ತೆ ಅದು. ಆಮೇಲೆ ಜಯಪ್ರದನೂ ಇದ್ದರು. ಇದೆಲ್ಲ ಹತ್ತತ್ರದಿಂದ ನೋಡಿದೆ.
ನಾನು ನಮಸ್ಕಾರ ಮಾಡಿದೆ. ರಾಜ್ಕುಮಾರ್ ನನ್ನ ಕಡೆ ಗಮನ ಕೊಡಲಿಲ್ಲ. ಏನಪ್ಪ ನಮ್ಮನ್ನು ನೋಡೋದೇ ಇಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋದೆ. ನೆನಪ ಹೋದರೆ ಸ್ನಾನ ಹಿಡಿದ್ರು. ನಾನು ನೋಡಿ ಶಾರ್ಟ್ ರೆಡಿನಾ ಅಂದರು. ಏನೋ ಒಂಥರ ನನಗೆ ಒಂಥರ ನೆಗ್ಲೆಕ್ಟ್ ಮಾಡ್ದಂಗೆ, ಯಾಕೆ ಹಿಂಗೆ ಮಾಡ್ತಾರೆ. ಆಮೇಲೆ ನನ್ನ ಜೊತೆ ಕರಿಬಸೇನೂ ಬಂದ್ಬಿಟ್ಟಿದ್ದ, ಹಿಂಗೆ ಹೋಗ್ಬೇಕು ಮಾತಾಡಿಸ್ಬೇಕು ಅಂದರೆ ಅವನು ಬಂದುಬಿಟ್ಟಿದ್ದ. ಅವನ್ನ ನೋಡಿದ್ರು, ನಾನು ನೋಡಿದ್ರು, ಒಂಥರ ಈ ಕಡೆ ತಿರ್ಕೊಟ್ರು. ಯಾಕೆ ಹಿಂಗೆ ಮಾಡೋದು, ನಾನು ಬಂದಿದ್ದೆ ತಪ್ಪಾಗೋಯ್ತಾ. ನೋಡಿ, ನಮಗೆ ಅಲ್ಲಿ ಕೆಲಸ ಇಲ್ಲದೆ ಇದ್ದರೆ ಸುಮ್ಮನೆ ಹೋದರೆ ಮರ್ಯಾದೆ ಸಿಗುತ್ತೆ ಇಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ. ಇನ್ಸಿಡೆಂಟು. ಆಮೇಲೆ ನಾನು ತಡೀಲಾರದೆ, ಸರ್ ಈ ಪಿಕ್ಚರಲ್ಲಿ ನನಗೆ ಅವಕಾಶ ಇದೆ ಅಂತ ಹೇಳಿದ್ದೆ. ಏನೀಗ ಏನು ಬಂದಿದ್ದೀಲಿ ಆದರು. ಸುಮ್ಮನೆ ನೋಡೋ ಆಯ್ತಲ್ಲ ಮಾತಾಡ್ಸಿದ್ದು ಆದರು. ಅಂದರೆ ಅವರು ಒಂದು ರೀತಿ ಟಾಂಟ್ ಮಾಡ್ದಂಗೂ ಹೇಳ್ತಾರೆ, ಇನ್ನೊಂದು ರೀತಿ ಸುಮ್ಮನೆ ನಮ್ಮನ್ನು ರೇಗ್ಸೋಕ್ಕೂ ಹೇಳ್ತಾರೆ. ಎಸ್ ನಾರಾಯಣ್ನ ಬಿಹೇವಿಯರೇ ಹಂಗೆ. ಸುಮಾರು ಸಿನಿಮಾಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಎಲ್ಲ ಸರಿನೂ ಅದೇ ಥರ ಮಾತಾಡ್ತಾರೆ. ಅದನ್ನು ನಾವು ಸೀರಿಯಸ್ಸಾಗಿ ತಗೋಕೊಡೋದು. ಆಮೇಲೆ ನಮಗೆ ಇಷ್ಟ ಇದು, ನಮಗೆ ಈ ಪಾತ್ರ ಸಿಗಲ್ಲ. ಆಮೇಲೆ ನೋಡಿದ್ರೆ ವಿಷಯ ಬಂದಿದ್ದು, ಅವ್ರು ಯಾರೋ ಹೊಸಬ್ರಂತೆ, ನಮ್ಮ ಉಮೇಶ್ ಏನು ಮಾಡ್ತಾಯಿದ್ದಾನೆ, ನನ್ನ ಸಮಕಾಲೀನ ಅಂದರೆ MS ಉಮೇಶು, ಅವರು ಏನು ಸಿನಿಮಾ ಇಲ್ಲ, ಅವ್ರ ಕೈಲಿ ಮಾಡಿಸಿ ಆ ಪಾತ್ರನ ಅಂತ ಅಣ್ಣವ್ರು ಹೇಳಿದ್ರು. ಆವಾಗ ನನ್ನ ಪಾತ್ರ ಡ್ರಾಪ್ ಆಯಿತು. ಹೀಗಾಗಿ ರಾಜ್ಕುಮಾರ್ ಜೊತೆ ಮಾಡೋವಂಥ ಒಟ್ಟು ಒಂದು ಮಾಡಲಿಲ್ಲ. ಆದರೆ ಎದುರು ಬದ್ರು ಊಟಕ್ಕೆ ಕೂತಿದ್ವಿ. ಆಮೇಲೆ ಅವ್ರದ್ದೇ ಪ್ರೊಡಕ್ಷನ್ ಆದ ನಿಕ್ಷೇಪ ಕಾವೇರಿ ಚಾನಲ್ ಶುರು ಆಯಿತು. ಏಷ್ಯಾನೆಟ್ ಕಾವೇರಿನಲ್ಲಿ ಪಿ ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿದ್ರು. ಅವ್ರದ್ದೇ ಪ್ರೊಡಕ್ಷನು. ಅವತ್ತು ಪೂಜೆಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ಪಾತ್ರ ಮಾಡಿದೆ. ನನ್ನ ಎಪಿಸೋಡ್ ಬರ್ತಾಯಿದ್ರೆ ಅವ್ರು ಯಾರ್ಯಾರು ಮೂಗು ಸ್ವಲ್ಪ ಉದ್ದ ಇದೆ ನಮ್ಮ ಹಾಕಿ ನೋಡಬೇಕಲ್ಲ ಅಂದ್ರಂತೆ. ಅದಕ್ಕೆ ಪಿ ಶೇಷಾದ್ರಿ ಅವರು, ಏನು ರೀ ನಿಮ್ಮ ಮೂಗು ಅಣ್ಣ ಅವ್ರ ಕಣ್ಣಿಗೆ ಬಿದ್ದುಬಿಡ್ತು ಅಷ್ಟೇ ನೀವು ಅಂದರು. ಸರ್ ಅಂದರೆ ಏನು ಸರ್ ನನ್ನ ಕತೆ ಅಂದೆ. ಅಂದರೆ ನಿಮಗೆ ಇವತ್ತಲ್ಲ ನಾಳೆ ಒಳ್ಳೆಯ ಅವಕಾಶಗಳು ಸಿಗ್ಬೋದು. ಸರಿ ಆಯಿತು. ಅದಾದಮೇಲೆ ಯಾವುದೋ ಒಂದು ಸಿನಿಮಾ ಪೂಜೆಗೆ ಬಂದಿದ್ರು. ಪೂಜೆ ಮುಂದೆ ಹಿಂಗೆ ಕಾಲು ನಮಸ್ಕಾರ. ಓಹೋ ನೀವು ನಿಕ್ಷೇಪ ಸೀರಿಯಲಲ್ಲಿ ಮಾಡಿದಿರಿ, ಏನು ಕಾಮಿಡಿ ಮಾಡ್ತೀರಿ ನೀವು, ನಾನು ದಿನ ನೋಡ್ತಿರ್ತೀನಿ ನಿಮ್ಮದು, ನಮ್ಮದೇ ಪ್ರೊಡಕ್ಷನ್ ಅಲ್ವಾ ಅದು, ಚೆನ್ನಾಗಿ ಮಾಡ್ತೀರಿ ನೀವು. ಆ ಥರ ಒಂದು 2-3 ಸರಿ ಹೇಳಿದ್ರು. ಒಂದು ಸರ್ತಿ ಕೈ ಹಿಡ್ಕೊಂಡವ್ರು ಬಿಟ್ಟೇ ಇಲ್ಲ. ಇನ್ನೊಂದು ಸರಿ ಹೋದೆ ಹತ್ರಕ್ಕೆ ಯಾರೋ ಹಾರ ಕೊಟ್ಟರು, ಹಾರ ಹಾಕ್ಬಿಡಿ ಸುರೇಶ್, ಹಾರ ಹಾಕ್ಬಿಟ್ರೆ ಮೂಗು ಹಿಡ್ಕೊಂಡ್ರು. ಮೂಗು ನಮ್ಮ ಥರ ಉದ್ದ ಇದೆ ನಿಮಗೆ, ಚೆನ್ನಾಗಿ ಮಾಡ್ತೀರಿ ಅಂತ. ಆವಾಗ ನನ್ನ ಚಪ್ಪಲಿನೇ ಎಲ್ಲ ಹೊರ್ಟಾಯ್ತು ನುಗ್ಗಲಲ್ಲಿ. ಈ ಥರದ್ದೆಲ್ಲ ಆಯಿತು. ಹೀಗೆ ಸರ್ ರವಿಚಂದ್ರನು ನಿಮಗೂ ಸಂಪರ್ಕಕ್ಕೆ ಬಂದಿದ್ದರು. ಅವರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ತುಂಬ ಕ್ಲೋಸಾಗಿ ಬಿಹೇವ್ ಮಾಡ್ತಾರೆ. ನಾನು ಇಷ್ಟ ಆಗ್ಬಿಡ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನನ್ನ ಇಷ್ಟ ಅದೇ. ನಮಗೆ ನಾವು ಕೊಂಚ ಮಟ್ಟಿಗೆ ನಮ್ಮ ಸಿನ್ಸಿಯಾರಿಟಿ ಇದೆ ಅಂತ ಅನ್ಕೊತೀನಿ, ಶ್ರದ್ಧೆ ಇದೆ. ರವಿ ಸರ್ ಜೊತೆ ಅವ್ರನ್ನ ತದೇಕ ಚಿತ್ರದಿಂದ ನೋಡ್ತಾ ಇರ್ತೀನಿ. ಅವರು ಯಾವ ರೀತಿ ಆ್ಯಕ್ಟ್ ಮಾಡೋವಂಥದ್ದು, ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ, ಮತ್ತು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಎಲ್ಲ ಹಿಂಗೆ ನೋಡ್ತಾ ಇದ್ದಾಗ ಅವ್ರಿಗೆ ನಮ್ಮ ಮೇಲೆ ಎಷ್ಟು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ, ಏನೇನು ಮಾಡ್ತಾಯಿದ್ದೀನಿ ನೋಡು, ನಾನು ಕೂತ್ಕೊಂಡು. ಆಮೇಲೆ ಅವರು ಎಲ್ಲ ಭಾಳ ಮನಸ್ಸು ಬಿಚ್ಚಿ ಮಾತಾಡೋದು. ಹೀರೋ ನಮಗೆ ಇಷ್ಟ ಆಗೋದು. ಆಮೇಲೆ ಅವರು ಕ್ಯಾರವನ್ಗೆ ಹೋಗೋರು. ನಮ್ಮ ಕ್ಯಾರವನ್ ಇದ್ದರೆ ನಾವು ಕ್ಯಾರವನ್ಗೆ ಹೋಗ್ತೀವಿ, ಇಲ್ಲ ಅಂತಂದ್ರೆ ನಾವು ಆಟ ಹೊಡ್ಕೊಂಡು, ನಾನು ದೊಡ್ಡಣ್ಣ ಚಂದ್ರು ಇವರೆಲ್ಲ ಆಟ ಹೊಡ್ಕೊಂಡು ಕೂತ್ಕೊತೀವಿ. ಚಂದ್ರು, ದೊಡ್ಡಣ್ಣ, ಶ್ರೀನಿವಾಸ್ ಮೂರ್ತಿ ಇವರೆಲ್ಲ ಸುಮಾರು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಮಾಡಿ, ಸುಂದರರಾಜು, ರಮೇಶ್ ಭಟ್ ಇವರೆಲ್ಲ ನಮಗೆ ಭಾಳ ಸ್ನೇಹ ಉಂಟಾಗಿತ್ತು. ನಮ್ಮ ಬಿಡುವಿನ ಸಮಯದಲ್ಲಿ ಸೈಡಲ್ಲಿ ಕೂತ್ಕೊಂಡು ಎಲ್ಲ ಹಳೆ ವಿಷಯಗಳು ಅವ್ರು ಹೇಳೋರು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಶೇರ್ ಮಾಡ್ತಿದ್ರು, ನಾವು ಕೇಳ್ಕೊತಾ ಇದ್ವಿ. ಹೀಗೆಲ್ಲ ಆಯಿತು. ಒಂದು ದರ್ಶನ್ನು ಒಂದು 2-3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಅವರು ಬಂದು ಕೂತ್ಕೊಳ್ತಿದ್ರಲ್ಲ, ಕೂತ್ಕೊಂಡಾಗ ಜನರೆಲ್ಲ ಮಾತಾಡ್ತಿದ್ರು, ನೀವು ಏನು ಮಾಡ್ತೀರಿ, ನಾನು ಡಿಫೆನ್ಸಲ್ಲಿ ಹಿಂಗೆ ಕೆಲಸ, ಹಿಂಗೆ, ಹೌದಾ ಆಫೀಸಲ್ಲಿ ಪರ್ಮಿಷನ್ ಕೊಡ್ತಾರಾ, ಹಂಗೆ ಎಲ್ಲ ಕೇಳೋರು. ಹಿಂಗೀಗಾಯಿತು ಅಂತ ಹೇಳೋರು. ಎಷ್ಟು ಕೊಡ್ತಾರೆ ಸೌಂಡ್ ಕೊಡೋಲ್ಲ, ಏನೋ ಭಾಳ ಇಂಟ್ರೆಸ್ಟ್ ಬಂದಿರಿ, ಚೆನ್ನಾಗಿ ಮಾಡ್ತೀರಿ ಅಂತ ಅಂದರು. ಆ ಥರ ಸುಮಾರು ಸಿನಿಮಾಗಳು ದರ್ಶನ್ ಜೊತೆ ಮಾಡಿದೆ, ಸುದೀಪ್ ಜೊತೆ ಮಾಡಿದೆ. ಸುದೀಪು ಭಾಳ ಒಬ್ಬ ಆರ್ಟಿಸ್ಟ್ ಇಷ್ಟ ಆಗ್ಬಿಟ್ರೆ ಅವ್ರಿಗೆ ಭಾಳ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ ಅವನು. ಆ ಮನುಷ್ಯನಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಏನಾದರೂ ಮನಸ್ಪತ್ತು ಅಂತಂದರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು ನಾನು ನೋಡಿದ್ದೀನಿ.
ಕೆಂಪೇಗೌಡ ಸಿನಿಮಾದಲ್ಲಿ ಆಯಪ್ಪ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಾನು ನೋಡಿದೆ. ಪಾಪ ಪದೇ ಪದೇ ಕಾಫಿ ಕುಡಿಯೋರು, ಕೆಲಸ ಮಾಡೋರು, 11 ಗಂಟೆ 12 ಗಂಟೆ ನಿದ್ದೆನೇ ಮಾಡ್ತಿರಲಿಲ್ಲ, ಊಟನೇ ಸರಿ ಮಾಡ್ತಿರಲಿಲ್ಲ. ಕೆಂಪೇಗೌಡದಲ್ಲಿ ನೀವು ಇದ್ರಲ್ಲ? ಕೆಂಪೇಗೌಡದಲ್ಲಿ ನಾನಿದ್ದೆ. ಅದಾದಮೇಲೆ ಇನ್ನೊಂದು ಸಿನಿಮಾ ವಿಷ್ಣುವರ್ಧನ್ ಮಾಡಿದೆ. ಆಮೇಲೆ ಇನ್ನೊಂದು ಸಿನಿಮಾ ಕ್ಯಾಸ್ಟಿಂಗ್ ಆಗಿತ್ತು, ಅದು ಯಾಕೋ ನನಗೆ ಬರಲೇ ಇಲ್ಲ. ಆಮೇಲೆ ಅದಕ್ಕಿಂತ ಮುಂಚೆ 2-3 ಸಿನಿಮಾ ಓಂ ಪ್ರಕಾಶ್ ಅವ್ರು ನಾನು ಕರೆಸಿದ್ರು, ಅವರ ಹುಚ್ಚ, ಆಮೇಲೆ ಇನ್ನೂ ಯಾವುದೊಂದು ಸಿನಿಮಾ ನನಗೆ ಕರೆಸಿ ಆ ಡೇಟ್ಗಳು ಮ್ಯಾಚ್ ಆಗದಿಲ್ಲ, ಆ ಸಿನಿಮಾಗಳೇ ಮಾಡೋಕ್ಕಾಗಲ್ಲ. ಸುಮಾರು ಒಂದು 200 ಸಿನಿಮಾ ಬಿಟ್ಬಿಟ್ಟಿದ್ದೀನಿ ಸರ್ ಈ ಥರ. ಒಳ್ಳೆ ಸಿನಿಮಾಗಳು. ರವಿಚಂದ್ರನ್ ಒಂದು ಒಳ್ಳೆ ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟ್ರು. ನನಗೆ ಯಾವಾಗ ನನ್ನ ಹತ್ರ ಫೋನ್ ಇರಲಿಲ್ಲ, ಹುಡುಕಿದ್ರು ಅಲ್ಲಿ ಕಲಾಕ್ಷೇತ್ರ ಅಂತ ಇನ್ನೆಲ್ಲೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ. ಕೊನೆಗೆ ಮೊಬೈಲ್ ಇರಲಿಲ್ಲ, ಸೆಟ್ಟಿಗೆ ಬರೋಕ್ಕೆ ಕೇಳಿದ್ರು, ಸೀದಾ ಸೆಟ್ಟಿಗೆ ಹೋದೆ. ಓಮಲ್ಲಿಗೆ ಅಂತಲೇ ಏನೋ ಪಿಕ್ಚರು, ಓಮಲ್ಲಿಗೆ ಓನಲ್ಲೇ ಅಂತನೇನೋ. ಅಲ್ಲಿ ಹೋದ ತಕ್ಷಣ ಇವರು ಶ್ರೀನಿವಾಸ್ ಬಂದು, ಏನು ನಿನ್ನ ಡೇಟ್ ಅಷ್ಟೊಂದು ಕಟ್ಟನಲ್ಲಪ್ಪ, ಕೈಗೆ ಸಿಗೋಲ್ಲ, ಅಷ್ಟೊಂದು ಬ್ಯುಸಿನ ನೀನು ಅಂತ. ನಾಗಭರಣ ಯಾವ್ದು ಸೀರಿಯಲ್ ಮಾಡ್ತಿರೋ ಅಲ್ಲಿ ಹಳ್ಳಿಲಿ ಹೋಗಿ ಸೇರ್ಕೊಂಬಿಟ್ಟಿದ್ವಿ, ಅಲ್ಲೆಲ್ಲೂ ಫೋನ್ ಇಲ್ಲ ಏನಿಲ್ಲ ಅಂದ. ಸರಿ ಅನ್ಯಾಯವಾಗಿ ಮಿಸ್ ಮಾಡ್ಕೊಂಬಿಟ್ಟಿಯಲ್ಲ ಅವ್ರ ರೋಲು. ಅವನು ಮಂಡ್ಯ ರಮೇಶ್ ಮಾಡ್ತಾನೆ ನೋಡೋದು. ಅಷ್ಟೊಂದು ಮಂಡ್ಯ ರಮೇಶ ಬಂದು ತಪ್ಕೊಂಡ, ಸುರೇಶ ನೀನೇ ಮಾಡ್ಬೇಕಾಯ್ತು ರೋಲ್ ಕೊಡೋ, ವಿಧಿ ಇಲ್ದಲ್ಲಿ ನೀನು ಸಿಕ್ಕಿಲ್ಲ ಅಂತ ನನಗೆ ಹಾಕಿದ್ದಾರೆ. ಹೋಗ್ಲಿ ಬಿಡ ಏನಂತೆ, ಯಾರಿಗೆ ಋಣ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು ನಾನು ಒಂದ್ಸರಿ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಮೇಲೆ ಹೋದೆ ರವಿಚಂದ್ರ ಸೂರಿ ನೆಕ್ಸ್ಟ್ ಪಿಕ್ಚರಲ್ಲಿ ಮಾಡೋಣ, ಇದ್ರಲ್ಲಿ ಮಿಸ್ ಆಗೋಯ್ತು, ಡೋಂಟ್ ವರಿ ನೆಕ್ಸ್ಟ್ ಪಿಕ್ಚರಲ್ಲಿ ಮಾಡೋಣ. ಸರಿ ಆಯಿತು. ಹೀಗೆ ಸುಮಾರು ಸಿನಿಮಾಗಳು. ನಂತರ ಇನ್ಯಾರು ಹೀರೋ ವಿಷ್ಣುವರ್ಧನ್ ಮೋಡಿ. ಸೂರ್ಯವಂಶ ಮಾಡುವಾಗ ಜಾಸ್ತಿ ದಿನ ಅವ್ರ ಜೊತೆ ಕಾಲ ಕಳೆದು, ಅದು ಹೊರಗಡೆ ಊರುಗಳಲ್ಲಿ. ಅವರು ಒಂದೊಂದು ಸರ್ತಿ ಯಾವಾಗಲೂ ಒಂದು ಸರಿ ಎಷ್ಟು ರೆಸ್ಪೆಕ್ಟ್ ಕೊಡೋರು, ಮಾತಾಡೋರು. ಸಾರ್ ಅಂತ ಅಂದ್ಬಿಟ್ಟು ಅದೇನೋ ಒಂದು ಅವ್ರಿಗೆ ಆಸೆ ಇತ್ತು, ಒಂದು ಯಾವುದೋ ಒಂದು ಇಂಡಸ್ಟ್ರಿ. ಈಗೇನು ಟೆಂಡರ್ ಕೋಕೋನಟ್ ಏನಿದೆ, ಎಳನೀರು ಆಗಿನ ಕಾಲದಲ್ಲೇ ಅವರು ಟಿನ್ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಟಿನ್ ಫ್ಯಾಕ್ಟ್ರಿ, ಅದು ಎಳ್ನೀರು ಟಿನ್ನು ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಇದೆಲ್ಲ ಮಾಡ್ಬೋದು ಸರ್, ನಾವು ಅದೆಲ್ಲ ಸಣ್ಣ ಇಂಡಸ್ಟ್ರಿನ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು 25 ವರ್ಷ ಆಯಿತು ಇಂಡಸ್ಟ್ರೀಲಿ, ನಾನು ಸಾಕು ಮಾಡಬಾರ್ದು, ಇನ್ನು ಯಂಗ್ಸ್ಟರ್ಸ್ಗಳಿಗೆ ನಾವು ಬಿಟ್ಕೊಡ್ಬೇಕು ಅಂದರು. ಅದಾದಮೇಲೆ ಇನ್ನೊಂದು 10-15 ವರ್ಷ ಅವರು ಕೆಲಸ ಮಾಡಿದರು, ಹಿಟ್ ಫಿಲಮ್ಸ್ ಕೊಟ್ಟರು ವಿಷ್ಣುವರ್ಧನ್ ಸರ್ ಅವರು ಅಂತ. ಎಸ್ ನಾರಾಯಣ ಆಯಿತು, ಇವರಾಯಿತು. ಆಮೇಲೆ ಶಿವರಾಜ್ ಕುಮಾರ್ ಈಸ್ ಡೌನ್ ಟು ಅರ್ತ್ ಸರ್. ಅಷ್ಟು ಸಂಸ್ಕಾರ ಅಂತಂದರೆ ಮನುಷ್ಯ. ನಾನು ಅವ್ರ ಮನೇಲಿ ರಾಘವೇಂದ್ರ ರಾಜ್ಕುಮಾರ್ ಜೊತೆನೂ ಕೆಲಸ ಮಾಡಿದ್ದೀನಿ, ಪುನೀತ್ ಜೊತೆನೂ ಕೆಲಸ ಮಾಡಿದ್ದೀನಿ, ಶಿವಣ್ಣನ ಜೊತೆ ನಾನು ಒಂದು 19 ಸಿನಿಮಾ ಕೆಲಸ ಮಾಡಬೇಕು. ಎಲ್ಲ ಸಿನಿಮಾದಲ್ಲೂ ಎಮ್ ಅಂತಿರು, ಅನ್ನೋರು. ಬಟ್ಟು ಅವರು ಯಾವುದೇ ಒಂದು ಸೀನಲ್ಲಿ ನನಗೆ ಎಂಕರೇಜ್ ಮಾಡೋರು, ನುಗ್ಗಬೇಕು ಮುಂದೆ ಅನ್ನೋ. ಆ ಥರ ನನಗೊಬ್ಬರಿಗೆ ಅಲ್ಲ, ಇಡೀ ಸೆಟ್ಟನ್ನು ಅವರು ಯಾರಾದರೂ ಸೋಂಬೇರಿಯಾಗಿ ಕೂತಿದ್ದು ಕೆಲಸ ಮಾಡ್ತಿದ್ರೆ ಅವ್ರನ್ನ ಆ್ಯಕ್ಟಿವೇಟ್ ಮಾಡೋದು. ಆಮೇಲೆ ಡೈರೆಕ್ಟ್ರನ್ನ, ಆಮೇಲೆ ಒಂದು ಸೀನ್ ನಡಿಬೇಕಾದ್ರೆ ಅಲ್ಲೇನಾದ್ರು ಕರೆಕ್ಷನ್ ಇತ್ತು ಅಂತಂದರೆ ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಡಿಸ್ಕಸ್ ಮಾಡಿ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಅಂತಂದರೆ ಇಂಟರ್ಫಿಯರ್ ಆಗೋದು, ಡಿಸ್ಟರ್ಬ್ ಮಾಡೋದು ಆ ಥರ ಅಲ್ಲ, ಸಾಫ್ಟಾಗಿ. ಸೊ ಓಕೆ, ಇಟ್ ಈಸ್ ಲೆಫ್ಟ್ ಯು, ಓಕೆ ನಾನೊಂದು ಸಜೆಷನ್ ಕೊಟ್ಟೆ, ನೋಡಿ ಈ ಥರ ಮಾಡಿದ್ರೆ ಅಂತ ಇದು ಮಾಡೋದು. ಬಟ್ ಅದು ಭಾಳ ಅತಿಯಾಗಿ ಏನೋ ಇರ್ತಿರಲಿಲ್ಲ ಆ ಥರದ್ದು. ಕೆಲವು ಹೀರೋಗಳು ಆ ಥರ ಅತಿಯಾಗಿ ಡೈರೆಕ್ಟ್ರಿಗೆ ಇಂಟರ್ಫಿಯರ್ ಆಗಿ ಅದು ಸಿನಿಮಾ ನಿಂತು ಹೋಗೋದೋ ಇನ್ನೇನೋ ಆಗೋದೋ ಆಗಿದೆ. ಅವೆಲ್ಲ ಎಕ್ಸಾಂಪಲ್ಸು ಕನ್ನಡ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಆಗಿ ಅದೊಂದು ಬೇರೆ ಇತಿಹಾಸಗಳಿದೆ. ಅದೆಲ್ಲ ನಾವು ಚರ್ಚೆ ಮಾಡೋದು ಬೇಡ, ಅದು ಏನು ಮಾಡೋಕ್ಕಾಗಲ್ಲ. ಅದೊಂದು ಡೈರೆಕ್ಟ್ರು ವೀಕ್ ಆಗಿದ್ದರೆ ಹೀರೋ ಡಾಮಿನೇಟ್ ಮಾಡ್ತಾನೆ. ಇನ್ಯಾರೋ ಸಣ್ಣ ಆರ್ಟಿಸ್ಟ್ಗಳು ಡಾಮಿನೇಟ್ ಮಾಡ್ತಾರೆ. ಉಪೇಂದ್ರ ಜೊತೆ ಮಾಡಿದ್ರೆ ಅದೇ ರಕ್ತ ಕಣ್ಣೀರು, ನಾಗರಹಾವು, ನಾನು ನಾನೇ ಅಂತ, ಆಮೇಲೆ ದುಬೈ ಬಾಬು, ಆಮೇಲೆ ಸುಮಾರು ಸಿನಿಮಾ ಮಾಡಿದೆ ಸರ್ ಉಪೇಂದ್ರ ಅವ್ರ ಜೊತೆ. ಬಿಕಾಸ್ ಅಲ್ಲಿ ಎರಡು ಟೆಕ್ನಿಷಿಯನ್ ಆಸ್ ವೆಲ್ ಆಸ್ ಅವರು ಒಳ್ಳೆ ಟೆಕ್ನಿಷಿಯನ್ನು. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಅಪರೂಪಕ್ಕೆ ಮಾಡಿದ್ರು. ಅದು ಲಾಂಗ್ ಗ್ಯಾಪ್ ತೊಗೊಂಡು ಮಾಡಿದ್ರು, ಒಳ್ಳೆ ಹಿಟ್ ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಷಿಯನ್ಸು ಭಾಳ ಜನ ಬಂದಿದ್ದಾರೆ. ಆಮೇಲೆ ಟೆಕ್ನಿಕಲಾಗಿ ಪ್ರಾಕ್ಟಿಕಲಾಗಿ ಭಾಳ ತಿಳ್ಕೊಂಡಿರೋರಿದ್ದಾರೆ. ಆಮೇಲೆ ಅಪ್ಡೇಟ್ ಆಗಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಆ ಅಪ್ಡೇಷನ್ ಕಾಣುತ್ತೆ ಸ್ಕ್ರೀನ್ ಮೇಲೆ, ಆ ಸೀನಲ್ಲಿ ಫ್ರೇಮಲ್ಲಿ. ಈ ನಿಮಗೆ ಸೆಟ್ ಆಗಂಗೆ ಯೂತ್ಸ್ ಏನಾರ ನಿಮಗೆ ಅಟ್ರಾಕ್ಟ್
ರೋಲ್ಸ್ ಕೊಟ್ರ? ಹೊಸಬ್ರು ಬಂದ್ರಲ್ಲ, ಎಲ್ಲ ಹೊಸ ಟೀಮ್ ಬಂತು. ಹೊಸ ಟೀಮಲ್ಲಿ ಸುಮಾರು ಜನ ಅಪರಿಚಿತರು ಸರ್, ಸುಮಾರು ಜನ ಅಪರಿಚಿತರು. ಕೈ ಕೆಳಗೆ ಕೆಲಸ ಅಂದರೆ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಈಗ ಎಲ್ಲ ಹೊಸಬರು, ಕೆಲವು ಲೋ ಬಡ್ಜೆಟ್ ಸಿನಿಮಾಗಳು, ಕೆಲವು ಹೈ ಬಡ್ಜೆಟ್ಸ್. ಈಗ ಒಂದು ಅನ್ಲಾಕ್ ರಾಘವ ಅಂತ ಒಂದು ಸಿನಿಮಾ ಲಾಸ್ಟ್ ಮಂತ್ ರಿಲೀಸ್ ಆಯಿತು. ಆ ಸಿನಿಮಾ ಆ ಡೈರೆಕ್ಟ್ರುಗಳು ಭಾಳ ಭಾಳ ಬುದ್ಧಿವಂತರು, ವೆಲ್ ಎಜುಕೇಟೆಡು. ಹಿಂದೆ ಸೂಪರ್ ಹಿಟ್ ಡೈರೆಕ್ಟರ್ಸ್ಗಳು ಸುಮಾರು ಜನ ಇದ್ದರು, ಸುಮಾರು ಸಿನಿಮಾಗಳು. ಆ ಥರ ಈಗ ಬರ್ತಾ ಇರೋ ಡೈರೆಕ್ಟ್ರುಗಳಲ್ಲಿ ಕೆಲವರು ಭಾಳ ಬುದ್ಧಿವಂತರಿದ್ದಾರೆ. ಅನ್ಲಾಕ್ ರಾಘವದಲ್ಲಿ ನೋಡೋದಿಲ್ಲ, ಇಡೀ ಟೀಮ್ ಚೆನ್ನಾಗಿದೆ. ಇಡೀ ಟೀಮು ಭಾಳ ಕ್ರಿಯೇಟಿವ್ ಮಾಡ್ತಾರೆ. ಆಮೇಲೆ ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಗೌರವ ಕೊಡ್ತಾರೆ. ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಪರ್ಫಾರ್ಮೆನ್ಸಲ್ಲಿ ಬಂದು ಕರೆಕ್ಷನ್ ಮಾಡುವಾಗಲೂ ಕೂಡ ಭಾಳ ನೀಟಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಮಗೇನು ಟೆನ್ಷನ್ನೇ ಆಗಲ್ಲ, ಟೆಂಪ್ಟು ಆಗಲ್ಲ. ನಾವು ಭಾಳ ಸೆಟ್ಲ್ಡ್ ಆಗಿ. ಟೆಕ್ನಿಕಲಿನೂ ಚೇಂಜ್ ಆಯ್ತಲ್ಲ ಈಗ? ಹೌದು, ಟೆಕ್ನಿಕಲ್ ಭಾಳ ಚೇಂಜ್ ಆಯಿತು. ಈಗೆಲ್ಲ ಮಾನಿಟರ್ ನೋಡ್ತಾರೆ, ತಕ್ಷಣ ಗೊತ್ತಾಗುತ್ತೆ. ಮಾನಿಟರ್ ಅಷ್ಟೇ ಇಲ್ಲ, ಅವ್ರಿಗೆ ಜಡ್ಜ್ಮೆಂಟು ಕ್ಯಾಮ್ರಾ ಪಕ್ಕದಲ್ಲೇ ಒಂದು ಮಾನಿಟರ್ ಇರುತ್ತೆ, ಅಲ್ಲೂ ಇರುತ್ತೆ ಮಾನಿಟ್ರು. ಆಮೇಲೆ 4 ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡ್ತಾರೆ, ಡ್ರೋನ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಟ್ರಾಲಿ ಟ್ರ್ಯಾಕ್ಗಳಲ್ಲೂ ಕೂಡ ಭಾಳ ಮಾಡಿಫೈಡ್. ಈಗ ಸಂತೋಷ್ ರೈ ಪೈಜಾತೆ ಅಂತ ಒಬ್ಬರಿದ್ದಾರೆ, ಅವರು ಮೊನ್ನೆ ಒಂದು ಸಿನಿಮಾ ಮಾಡಿದೆ, ಪ್ರಭುದೇವ್ ಮತ್ತು ಶಿವರಾಜ್ ಕುಮಾರ್ದು. ಪ್ರಭುದೇವ್ ಅವರು ಶಿವರಾಜ್ ಕುಮಾರ್ ಮಾಡಿದೆ. ನಾನು ಅಲ್ಲಿ ನೋಡಿದೆ, ಅಲ್ಲಿ ಒಂದು ಕೆಲವೊಂದು ಯೂನಿಟ್ಗಳಲ್ಲಿ ಭಾಳ ಅಡ್ವಾನ್ಸ್ ಆಗಿ ಎಕ್ವಿಪ್ಮೆಂಟ್ಸ್ ನಾನು ನೋಡಿದೆ. ನಾನು ಖುಷಿ ಆಯಿತು, ಈ ಥರದ್ದೇನೆಲ್ಲ ಎಕ್ವಿಪ್ಮೆಂಟ್ ನಾವು ನೋಡ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ಹಳೆಯ ಸಿನಿಮಾಗಳನ್ನ ನಾವು ಮಾಡ್ತಾಯಿದ್ದೆವು. ಈಗೂ ಅವಾಗ ಚಾಲೆಂಜಸ್ ಭಾಳ ಇತ್ತು. ಹೌದು, ನೋಡಿ ಅವಾಗ ವರ್ಷಕ್ಕೆ 8 ಸಿನಿಮಾ, ಆಮೇಲೆ 12 ಸಿನಿಮಾನೇ ಜಾಸ್ತಿ ಅಂತ ಆಗ್ತಿದ್ವಿ. ಏನಪ್ಪ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ. ನಾವು ತಿಂಗಳು 12 ಸಿನಿಮಾ ನೋಡ್ತಾ ರಿಲೀಸ್ ಆದರೆ ವರ್ಷದಲ್ಲಿ 12 ಸಿನಿಮಾನೂ ನೋಡ್ತಿದ್ವಿ. ತಿಂಗಳಿಗೊಂದು ಸಿನಿಮಾ ನಮ್ಮ ಪಾಕೆಟ್ ಕ್ಲೋಸಲ್ಲಿ. ಈಗ ವರ್ಷಕ್ಕೆ 300 ಸಿನಿಮಾ ಮಾಡಿದ್ರೆ ಯಾವ ಸಿನಿಮಾ ಅಂತ ನೋಡೋದು, ಆಮೇಲೆ ಎಷ್ಟು ಥಿಯೇಟ್ರು, ಆಮೇಲೆ ಎಕ್ಸ್ಪೆಂಡಿಚರು, ಆಮೇಲೆ ನಮಗೆ ಟೈಮು. ಈಗ ಬೆಳೀತಾ ನಮಗೂ ಬೇರೆ ಬೇರೆ ಥರಲ್ಲಿ ಎಂಗೇಜ್ ಆಗಿರ್ತೀವಿ. ಎಂಗೇಜ್ ಆಗಿದೆ, ನಮ್ಗೆ ಟೈಮ್ ಪರ್ಮಿಟ್ ಮಾಡೋದಿಲ್ಲ. ಆಮೇಲೆ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಬೇಕು ಅಂತಂದರೆ ನಮಗೆ ಈ ಒಂದು ಸೆಲೆಬ್ರಿಟಿ ಆದಮೇಲೆ ನಾನು ಒಬ್ಬರೇ ನೋಡೋಕ್ಕಾಗಲ್ಲ. ನನ್ನ ಜೊತೆ ಯಾರಾದರೂ ಒಬ್ಬರು ನನ್ನ ಪಾರ್ಟ್ನರ್ ಇರಬೇಕು, ಕಂಪ್ನಿ ಇರಬೇಕು, ಅವರು ಫ್ರೀ ಆಗಿರಬೇಕು. ಅವಾಗ ಯಾವುದೋ ಒಂದೊಳ್ಳೆ ಪಿಕ್ಚರ್ ನೋಡ್ತೀವಿ, ಸೆಲೆಕ್ಟಿವ್ ಮಾಡಿ. ಈಗ ನೋಡಿ, ಈಗ ಬಂದಿರೋದ್ರಲ್ಲಿ ಅಮರನಂದ್ ಅಂತ ಒಂದು ಚೆನ್ನಾಗಿದೆ, ಚಾವ ಅಂತ ಅನ್ನೋದು ಚೆನ್ನಾಗಿದೆ, ಅದ್ಭುತ ಪಿಕ್ಚರ್, ದುಡ್ಡು ಮಾಡ್ತಾಯಿದ್ದಿತ್ತು. ಈಗ ಮತ್ತೆ ಇನ್ನೊಂದು ಫೈರ್ಫ್ಲೈ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ, ಎಲ್ಲ ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತೀವಿ. ಫೈರ್ಫ್ಲೈಯಲ್ಲಿ ಹೀರೋ ಅವನೇ ಡೈರೆಕ್ಟ್ರು, ರೈಟ್ರು. ಆಮೇಲೆ ಅವರು ಇಡೀ ಟೀಮು ಎಲ್ಲ ಯಂಗ್ಸ್ಟರ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಹಗಲು ರಾತ್ರಿ. ನಾನು ಅಲ್ಲಿ ಯಾವುದೋ ಒಂದು ರೂಮ್ ಕೊಟ್ಬಿಟ್ಟಿದ್ದೆ, ರೂಮ್ ಕೊಟ್ಟಿದ್ರೆ ನನಗೆ ಮೈಸೂರಲ್ಲಿ ಒಳ್ಳೆ ಲಕ್ಸುರಿ ರೂಮು. ನಾನು ಸ್ವಲ್ಪ ಕೆಳಗಡೆ ಹೋಗಿ ಮೇಲೆ ಹತ್ತದೆ, ಮೇಲೆ ರೂಮ್ಗೆ ಹೋದರೆ ಆ ಡೈರೆಕ್ಷನ್ ಇಡೀ ಟೀಮು ಫುಲ್ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಚಕ್ಕಲ್ ಬಕ್ಕಲ್ ಹಾಕೊಂಡು. ನಾನು ಹೋದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಟ್ರು. ಯಾಕೆ ಏನಾಯ್ತು ಅಂದೆ ನಾನು, ಯಾಕೆ ಹಿಂಗೆ ಕೂತಿದ್ದೀರ ಸರ್? ಅದು ಏನಂದರೆ ಒಂದು ಕಾರ್ಡ್ ಕೊಟ್ಬಿಡ್ತಾರೆ ಆ ರೂಮ್, ಅದು ಹಿಂಗಿಟ್ಟ ತಕ್ಷಣ ಅದು ಓಪನ್ ಅದು ಇದು ಹೊಟ್ಟೋಗ್ಬಿಟ್ಟಿದೆ, ಪವರ್ ಸೆನ್ಸಾರ್ ಹೊಟ್ಟೋಗ್ಬಿಟ್ಟಿದೆ. ಅದು ಮತ್ತಿರ್ಗ ಕೆಳಗಡೆ ಹೋಗಿ ಅವ್ನು ತರಬೇಕು. ಅದು ಲಿಫ್ಟ್ ಹಾಳಾಗಿತ್ತು, ಲಿಫ್ಟಿಂದ ಹೋಗಿ ತರೋದು ಒಂದು ಸ್ವಲ್ಪ ಟೈಮ್ ಆಗಿದೆ. ಅದನ್ನು ಚಾರ್ಜ್ ಮಾಡ್ಕೊಂಡು ತರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ. ಇವರೆಲ್ಲ ನೆಲದ ಮೇಲೆ ಸುಸ್ತಾಗಿದ್ದರು, ನೆಲದ ಮೇಲೆ ಕೂತ್ಬಿಟ್ಟಿದ್ದಾರೆ. ಬಟ್ ಆ ಟೀಮ್ ಅಂತ ಫೈರ್ಫ್ಲೈಯಲ್ಲಿರೋ ಟೀಮು ಎಲ್ಲ ಯಂಗ್ಸ್ಟರ್ಸು ಒಬ್ರಿಗಿಂತ ಒಬ್ರು ಬುದ್ಧಿವಂತ. ಆ ಥರ ಸುಮಾರು ಹೊಸ ಡೈರೆಕ್ಟ್ರುಗಳನ್ನ ನಾನು ಈ ಒಂದು 3-4 ವರ್ಷದಲ್ಲಿ ನೋಡಿದೆ. ಅವ್ರು ನಮಗೆ ಪರಿಚಯನೇ ಇಲ್ಲ. ನಾನು ರೆಕಗ್ನೈಸ್ ಆಗಿದ್ದೀನಿ ಅನ್ನೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಇಟ್ ರೀಸನ್ಸ್. ಸ್ಟಿಲ್ ದೇ ಗಿವ್ ಚಾನ್ಸ್ ಅಂದರೆ ನಾವು 39 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ರಂಗಭೂಮಿಗೆ ಬಂದು ಒಂದು 45 ವರ್ಷ ಆಗಿರಬೇಕು. 39 ವರ್ಷ ಆದರೂ ಸ್ಟಿಲ್ ಐ ಆಮ್ ಬ್ಯುಸಿ ವಿತ್ ದಿ ಸಿನಿಮಾಸ್. ನನಗೀಗ 5-6 ಸಿನಿಮಾ ಆಫರ್ ಇದೆ, ಎಲ್ಲ ಸಣ್ಣ ಸಿನಿಮಾ, ಯಾವುದೋ ಒಂದು ದೊಡ್ಡ ಸಿನಿಮಾ ಅಷ್ಟೇ. ಎಲ್ಲದು ಡೇಟ್ಸು ಇಂಥ ಡೇಟಲ್ಲಿ ಬರ್ತೀವಿ. ಕೆಲವರು ಡೇಟ್ ಕೊಟ್ಟಿದ್ದಾರೆ, ಕೆಲವರು ಡೇಟ್ ಕೊಟ್ಟಿಲ್ಲ, ಡಿಸ್ಕಷನ್ ಆಗಿದೆ. ಇನ್ನೂ ಒಂದು 20 ಸಿನಿಮಾ ರಿಲೀಸ್ ಆಗಬೇಕು. ಪಾಪ ಬೇರೆ ಬೇರೆ ಸ್ಟೇಜಲ್ಲಿದೆ. ನನಗನ್ಸುತ್ತೆ ಪಾಪ ಇವರು ಮಾಡಿಬಿಟ್ರು ಪಿಕ್ಚರು, ಇವ್ರಿಗೆ ಮಾರ್ಕೆಟಿಂಗ್ ಮಾಡೋದು ಗೊತ್ತಾಗ್ತಿಲ್ವೋ, ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾಯಿಲ್ವೋ, ಮಾರ್ಕೆಟೇ ಆಗಿಲ್ವೋ, ಈ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳು. ಈಗ ನೋಡಿ, ನಿಮಗೆ
ಸಿನಿಮಾ ರೀಲಿಂದ ಡಿಜಿಟಲ್ ಆಯಿತು. ಡಿಜಿಟಲ್ ಆದಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರುಗೆ ಜನ ಬರ್ತಾ ಇರೋದ್ರಿಂದ ಅವರು ಲಾಸಲ್ಲಿ ಹೋಗ್ತಾರೆ, ಮುಚ್ಚಬೇಕು ಅಂತ ಬಂದರು. ಮತ್ತು ತಿರ್ಗಾ ಸ್ಟೇಬಲ್ ಆದರು. ಈ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಯಿತು. ಜನ ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾರೆ ಅಂತಂದರೆ ಒಂದು ಕಾಂಪ್ಲೆಕ್ಸಲ್ಲಿ, ಒಂದು ಮಾಲಲ್ಲಿ ಒಂದು 11 ಸ್ಕ್ರೀನ್ ಇರುತ್ತೆ, ಅವ್ರಿಗೆ ಚಾಯ್ಸ್ ಇರುತ್ತೆ. ಈಗೇನು ಅಂತಂದರೆ ಶಾಪಿಂಗ್ ಹೋದರೆ ಯಾವುದೋ ಒಂದು ಸ್ಟ್ರೀಟ್ಗೆ ಒಂದು 20-30 ಅಂಗಡಿ ಇದ್ದರೆ ಸೀರೆದೋ ಬಟ್ಟೆದೋ ಆ ಜಾಗಕ್ಕೆ ಮಾತ್ರ ಜನ ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಚಾಯ್ಸಸ್ ಇರುತ್ತೆ, ಆಯ್ಕೆಗಳಿರುತ್ತೆ. ಈ ಅಂಗಡಿನಲ್ಲಿ ನಮಗೆ ಸೀರೆ ಮತ್ತೊಂದು ಸರಿಯಾಗಿ ಕಾಣಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇದೆ ಅಂತ. ಅದೇ ಥರ ಒಂದು ಸಿಂಗಲ್ ಸ್ಕ್ರೀನು ಯಾವುದೋ ಒಂದು ಥಿಯೇಟ್ರು ಒಂದೇ ಒಂದು ಇರುತ್ತೆ, ಸುತ್ತಮುತ್ತ ಶಾಪಿಂಗು ಇರಲ್ಲ, ಏನಿಲ್ಲ. ಅದರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ, ಆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಂದರೆ ಅದು ಬಿಟ್ಟರೆ ನೆಕ್ಸ್ಟ್ ಸಿನಿಮಾಗೆ ಹೋಗ್ಬೇಕು ಅಂದರೆ ತುಂಬ ದೂರ ಹೋಗಬೇಕು. ಅದ್ರ ಬದಲಿಗೆ ಒಂದೇ ಜಾಗದಲ್ಲಿ ಒಂದು 11 ಸ್ಕ್ರೀನ್ ಇತ್ತು ಅಂತಂದರೆ ಜನ ಜಾಸ್ತಿ ಅಲ್ಲಿಗೆ ಬರ್ತಾರೆ, ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಲ್ಟಿಪ್ಲೆಕ್ಸ್ಗಳು ನಡೀತಾ ಇದೆ. ಅದರಲ್ಲಿ ಅವರು ಮಾರ್ಕೆಟಿಂಗು, ಶೇರಿಂಗ್ ಬೇರೆ ಇದೆ. ಶೇರಿಂಗ್ ಇರೋದ್ರಿಂದ ನಿರ್ಮಾಪಕನು ಉಳ್ಕೋತಾನೆ, ಆಮೇಲೆ ಥಿಯೇಟ್ರು ಎಕ್ಸಿಬಿಟ್ರ್ ಉಳ್ಕೋತಾನೆ, ಡಿಸ್ಟ್ರಿಬ್ಯೂಟ್ರ್ ಉಳ್ಕೋತಾನೆ. ನೀವು ಈ ಮಧ್ಯೆ ಒಂದು ನಮ್ಮ ಇಂಗ್ಲೀಷ್ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಕ್ಯಾರೆಕ್ಟರ್ ಮಾಡಿದ್ರಿ, ಇಂಗ್ಲೀಷ್ ಒನ್ ಡಾರ್ಕ್ ನೈಟ್ ಅದು. ಅದು ನಿಮಗೆ ಬಿಯಾಂಡ್ ಯುವರ್ ಕಾಮಿಡಿ ಕ್ಯಾರೆಕ್ಟರ್, ನಿಮ್ಗೆ ಅದು ಸೆಟ್ ಆಗಿತ್ತು ಇಂಗ್ಲೀಷ್ ಥರ. ಆ ಇಂಗ್ಲೀಷ್ ಕೂಡ ನಿಮ್ದು ಆ್ಯಕ್ಸೆಂಟು ಎವ್ರಿಥಿಂಗ್ ವಾಸ್ ನೈಸ್. ಅದಕ್ಕೆ ರೀಸನ್ ಏನು? ಅದನ್ನ ಹೆಂಗೆ ಒಪ್ಕೊಂಡ್ರಿ? ಈ ನಿಮಗೊಂದು ಕಾಮಿಡಿಯನ್ ಇಮೇಜ್ ಇತ್ತು, ಅದು ಹೆಂಗೆ ಸಿಕ್ತು? ಅದು ಯಶವಂತ್ ಸರ್ ದೇಶಪಾಂಡೆ ಅವರು 1-2-3 ನಾನು ಮಾಡಬೇಕಾಗಿದ್ದು ಪಾತ್ರಗಳು ಅವರು ಒಂದಂತೂ ನನ್ನ ತಪ್ಪಿಸ್ಬಿಟ್ಟು ಅವ್ರ ಮ್ಯಾನೇಜರ್ನ ಹಿಡ್ಕೊಂಡು ಏನೋ ಮಾಡಿಬಿಟ್ರು. ಯಾವುದೋ ಒಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಿದ್ದು ಅಂದರೆ ನಾವು 10 ಜನ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದು. ಅದು ನನ್ನ ಮಿಸ್ಸಸ್ ಹೆಸರಲ್ಲಿ ಮಾಡಿದ್ದು. ಪಿ ಶೇಷಾದ್ರಿ ಮುನ್ನುಡಿ ಮತ್ತು ಅತಿಥಿನಲ್ಲಿ ನಾನು ಮಾಡಬೇಕಿತ್ತು ಕ್ಯಾರೆಕ್ಟ್ರು. ನಾನು ಮಾಡ್ತೀನಿ ಅಂತ ರೈಟರ್ಸ್ ಏನು ಮಾಡಿದ್ರು ಡಿಸ್ಕಷನಲ್ಲಿ, ಸುರೇಶ್ ನಮ್ಮ ಪಾರ್ಟ್ನರ್ ಅಲ್ವಾ, ಒಂದು ಸೀನಲ್ಲಿ ಯಾಕೆ 3 ಸೀನ್ ಮಾಡೋಣ ಅಂತ 3 ಸೀನ್ ಮಾಡಿದ್ರು. ಆವಾಗ ಇವರು ಒಬ್ಬರು ಅಲ್ಲಿ ಕೂತ್ಕೊಂಡು ರೈಟರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ನಾನು ಕೆಲಸ ಮಾಡಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೋಗಿದ್ರು. ನನ್ನ ಆತ್ಮೀಯ ಗೆಳೆಯ ಪಾಪ, ಅದರಲ್ಲೇನು 2 ಮಾತಿಲ್ಲ. ಆಮೇಲೆ ಅವ್ರಿಗೇನೋ ಒಂದು ಮನಸ್ಸಿಗೆ, ಗೆಳೆಯ ನೀನು ಹೊಟ್ಟೆ ಮೇಲೆ ಹೊಡೆದಪ್ಪ, ನಿನ್ನ ಕ್ಯಾರೆಕ್ಟ್ರು ನಾನು ಕಿತ್ಬಿಟ್ಟೆ, ಸೊ ಅದಕ್ಕಾಗಿ ನಾನು ಋಣ ತೀರಿಸ್ಕೋಬೇಕಲ್ಪ, ಅದಕ್ಕೆ ನಾನು ಒನ್ ಡಾರ್ಕ್ ನೈಟಲ್ಲಿ ನೀನು ಆ್ಯಕ್ಟ್ ಮಾಡು ಮರ್ಯ, ನಿನಗೆ ಇಂಗ್ಲೀಷು ಹೆಂಗಿದ್ರು ನೀನು ಗೌರ್ಮೆಂಟ್ ಅಫಿಷಿಯಲು ಇಂಗ್ಲೀಷ್ ಮಾತಾಡ್ತೀವಿ, ಅಭ್ಯಾಸ ಮಾಡ್ಕೊಂಡು ಮಾಡು, ಭಾಳ ಚೆನ್ನಾಗಿರುತ್ತೆ ಅಂತ. ಸರಿ, ಹಾಗಾಗಿ ಆ ಒನ್ ಡಾರ್ಕ್ ನೈಟು ನಾನು ಒಪ್ಕೊಂಡು ಮಾಡಿದ್ದೆ. ನಿಜವಾಗ್ಲೂ ಅದೊಂಥರ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೀರಿಯಸ್ ಕ್ಯಾರೆಕ್ಟ್ರು ನನಗೆ ಆಸೆ ಬೇರೆದು ಬರೀ ಕಾಮಿಡಿನೇ ಮಾಡಬೇಕು ಅಂತ ಇಲ್ಲ, ಸೀರಿಯಸ್ ಕ್ಯಾರೆಕ್ಟ್ರ್ ಮಾಡಬೇಕು. ನಾನು ಈ ಸಿನಿಮಾಗಳಲ್ಲಿ, ಇತ್ತೀಚಿನ ಸಿನಿಮಾಗಳಲ್ಲಿ ಬೇರೆ ಥರದ ಕ್ಯಾರೆಕ್ಟ್ರನ್ನು ಕೂಡ ಮಾಡಿದ್ದೀನಿ. ಸ್ವಯಂಭೂ ಅಂತ ಒಂದು ಸಿನಿಮಾದಲ್ಲಿ ನಾನು ಸೀರೀಸ್ ಮಾಡ್ರು ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟ್ರು. ಅದನ್ನು ಮತ್ತು ಇನ್ನೊಂದು ಕೆಲವು ಸಿನಿಮಾಗಳಲ್ಲಿ ಮಾಡಿದಾಗ ಸೆಂಟಿಮೆಂಟ್ ಕ್ಯಾರೆಕ್ಟ್ರುಗಳೆಲ್ಲ ಮಾಡಿದಾಗ ಒಂದು ಸರ್ತಿ ಏನಾಗ್ಬಿಡ್ತು, ವಟಾರದಲ್ಲಿ ವೀರಪ್ಪನ ಕ್ಯಾರೆಕ್ಟ್ರ್ ಮಾಡಬೇಕಾಯಿತು. ಅವರು ನನ್ನನ್ನು ಸೆಲೆಕ್ಷನ್ ಮಾಡೋದು. ನಾನು ಅಂದ್ಕೊಂಡೆ, ಸರ್ ನೀವು ನಿಮ್ಮದು ಚಾಯ್ಸು ರಾಂಗು ಅಂದೆ. ಯಾಕೆ? ಇಲ್ಲ ಸುರೇಶ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನನ್ನ ಚಾಯ್ಸು ರಾಂಗಲ್ಲ, ಅದು ಕರೆಕ್ಟೇ. ಯಾಕೆ ಅಂದರೆ ತುಂಬ ಜನ ಸುರೇಶು ಆಮೇಲೆ ಕರ್ಬಸಯ್ಯ ಇವ್ರನ್ನೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾರೆ, ಕಾಮಿಡಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ನಾನು ಅದನ್ನು ಆ ಮೊನಾಟನಿನ ಬ್ರೇಕ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಿಮಗೆ ವಟಾರದಲ್ಲಿ ಈ ವೀರಪ್ಪನ ಕ್ಯಾರೆಕ್ಟ್ರ್ ಕೊಟ್ಟಿದ್ದೀನಿ. ಸರ್ ನಾನು ಇದು ಹೇಗೆ ಮಾಡೋದು, ನನಗೆ ಅರ್ಥ ಆಗ್ತಾಯಿಲ್ಲ, ಏನು ಮಾಡೋದು, ನೀವು ಮಾಡಿ ಪ್ರಯತ್ನ ಮಾಡಿ, ನೀವು ಮಾಡ್ತೀರಿ, ನನಗೆ ನಂಬಿಕೆ ಇದೆ. ಸರಿ, ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನ್ನ ಆಫೀಸಲ್ಲಿ ಒಬ್ಬರು ಜೇಮ್ಸ್ ಅಂತ ಇದ್ದರು. ಅವರು ಚೆನ್ನೈಯಿಂದ ಬಂದಿದ್ದರು. ಅವರು ಕನ್ನಡ ಮಾತಾಡ್ತಿರು. ಏನಕ್ಕೆ ಸುರೇಶ್ ನಿಮಗೆ ಹಿಂಗೆ ನನ್ನ ಮೇಲೆ ಕೋಪ? ನಾನು ಹೇಳೋದು ನೀವು ಅರ್ಥ ಮಾಡೋದಿಲ್ಲ ನೀವು ಅಂತ ಈಗ ಮಾತಾಡ್ತಿರು. ನಾನು ಆ ಆ್ಯಕ್ಸೆಂಟನ್ನು ವೀರಪ್ಪನಿಗೆ ಹಾಕಿದ್ರೆ ಅದು ವೀರಪ್ಪನಿಗೆ ಸರಿ ಹೊಂದುತ್ತೆ ಅಂತ ನಾನೇನು ಮಾಡಿದೆ, இந்த ಆನ್ಮುಳ್ಳ ಮುನಿಸ್ವಾಮಿ ವೀರಪ್ಪನ ಪೇಸರದ ನನಗೆ ಆಫ್ರಿಕಾದ ಕಾರ್ಡ್ ಬೇಕು ಮತ್ತು ವಿಧಾನಸೌಧ ಬೇಕು. ಇದನ್ನು ನನಗೆ ತಂದು ಕೊಟ್ಟರೆ ನಾನು ಈ ಭೂಮಿಗೆ ಭಾರವಾದ ಈ ನನ್ನ ಮಕ್ಕಳನ್ನು ಬಿಡುಗಡೆ ಮಾಡಿಬಿಡ್ತೀನಿ. ಇವರು ಇಲ್ಲಿದ್ದರೂ ವೇಸ್ಟು, ಮನೇಲಿದ್ದರೂ ವೇಸ್ಟು, ಎಲ್ಲಿದ್ದರೂ ವೇಸ್ಟು,
ಭೂಮಿಗೆ ಭಾರ ಇವರು. ಒಂದು ನಯ ಪೈಸದ ಕೆಲಸವನ್ನು ಮೈ ಬಗ್ಗಿಸಿ ಮಾಡೋದಿಲ್ಲ ಇವರು. ಮನೆಗೆ ಭಾರ ಇವರು. ಹೆಂಡತಿ ಮಕ್ಕಳು ಕೂಲಿ ಮಾಡಿ ಇವರನ್ನು ಸಾಕ್ತಾರೆ. ಅಂದಮೇಲೆ ಇವ್ರು ಯಾಕೆ ಭೂಮಿ ಮೇಲೆ ಬದುಕಿರ್ಬೇಕು? ಅವರು ಇವ್ರನ್ನ ಸುಟ್ಟು ಬಿಡುವೆ. ಗನ್ ಪಾಯಿಂಟ್. ಅವರು ಒಂದು 2-3 ಸೀನ್ ಮಾಡಿದ್ಮೇಲೆ, ಅದು ಕಾಮಿಡಿ ಜಾನರ್ ಅಲ್ಲ? ಕಾಮಿಡಿ ಅಲ್ಲ ಸರ್, ಸೀರಿಯಸ್ಸೇ. ಹ್ಞೂ. ಕಾಮಿಡಿ ಅಲ್ಲ, ಸೀರಿಯಸ್ಸೇ. ಅದು ಕ್ಯಾರೆಕ್ಟ್ರ್ ನೋಡಿ ಅವರು ಒಂದು ನಿಮಿಷ ಸುಮ್ಮನೆ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ತಲೆ ತೆಗೆಸ್ಕೊಂಡು, ಭಾಳ ಬೇಜಾರಾಗುತ್ತೆ ಸುರೇಶ್. ಯಾಕೆ ಸರ್, ಎಂಥ ಆರ್ಟಿಸ್ಟ್ ನೀವು, ನಿಮ್ಮನ್ನು ಹಾಳು ಮಾಡಿಬಿಟ್ರಲ್ಲ. ಹಾಳು ಮಾಡ್ತಾರೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ಅವರು ಇನ್ನೊಂದು ಟೆಲಿಫಿಲಮ್ ಮಾಡಿದ್ರು, ಮಿಸ್ಟರ್ ಇ ಅಂತನೋ ಎಕ್ಸ್ ಅಂತನೋ ಮಾಡಿದ್ರು, ಡಿಟೆಕ್ಟಿವ್. ನನಗೆ ಡಿಟೆಕ್ಟಿವ್ ಮಾಡಿದ್ರು. ಇದೇ ಥರದ ಬೇರೆ ಥರದ ಹ್ಯಾಟ್ ಹಾಕ್ಕೊಂಡು ಮಾಡಿದ್ದೆ. ಆಮೇಲೆ ನಾನು ನೋಡಿದಾಗ ನಾನು ಒಂಥರ ಡಿಫ್ರೆಂಟಾಗಿ ಕಾಣ್ತೀನಿ. ಸಿ, ಐ ಕ್ಯಾನ್ ಶೋ ದಿ ಸುರೇಶ್ ಇನ್ ಡಿಫ್ರೆಂಟ್ ಫೇಸಸ್ ಅಂತ ಅಂದ್ಬಿಟ್ಟು ಅವರು ನಾನು ಚಾಲೆಂಜ್ ಮಾಡ್ತೀನಿ ಅಂತೇಳಿ. ಈ ಥರ ಒಬ್ಬ ನಿರ್ದೇಶಕ ಯಾವುದೇ ಒಬ್ಬ ನಟನಲ್ಲಿ ಬೇರೆ ಬೇರೆ ಮುಖಗಳನ್ನು ನೋಡೋವಂಥದ್ದು ಕ್ರಿಯೇಟಿವಿಟಿ ಅಂತ. ಈಗ ನೀವು ಕಾಮಿಡಿ ಬಿಟ್ಟು ಆ ಥರ ಸೀರಿಯಸ್ ಕ್ಯಾರೆಕ್ಟರ್ಸನ್ನು ಬಳಸ್ಕೊಂಡ್ರೆ ಚೆನ್ನಾಗಿ ಸೆಟ್ ಆಗ್ತೀರಿ. ಖಂಡಿತ ಸರ್. ಹಾಂ, ವಿಲನ್ ಆಗ್ತೀನಿ, ತಂದೆನೂ ಆಗ್ಬೋದು. ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಾನು ಅದಕ್ಕೆ ಜೀವ ತುಂಬ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಇದೆ. ಅದರದ್ದು ಕೆಲವೊಂದು ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ. ನಾಟಕದಲ್ಲಿ ಆ ಥರದ ಪಾತ್ರಗಳನ್ನು ಮಾಡಿದ್ದೀನಿ. ಅದು ಏನು ಮಾಡೋದು, ನನಗೂ ಒನ್ ಡಾರ್ಕ್ ನೈಟ್ ನಾ ಪಾಠ ಮಾಡ್ತಾ ಇದ್ದೆ ಸೆಕೆಂಡ್ ಇಯರ್ಗೆ. ಸೊ ಅದು ಆ ಸೀನಲ್ಲಿ ನೀವು ಮಾಡಿದ್ದು ನೋಡಿ ನಂಗೆ ಭಾಳ ಖುಷಿ ಆಗಿಬಿಡ್ತು. ಗೊತ್ತಿರೋರೊಬ್ಬರು ಈ ಥರ ವಂಡರ್ಫುಲ್ಲಾಗಿ ಇಂಗ್ಲೀಷ್ನಲ್ಲಿ ಆ ಆ್ಯಕ್ಸೆಂಟ್ ಇಟ್ಕೊಂಡು ಮಾಡಿದ್ರಲ್ಲ ಅಂತ. ಅವಾಗ ಅನ್ನಿಸ್ತು ಸುರೇಶ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟರ್. ಬರೀ ಕಾಮಿಡಿಯನ್ ಅಂತ ನೋಡೋಕ್ಕಾಗಲ್ಲ, ಉದ್ಯೋಗ ಇದೆ, ಆ ರೆಸ್ಪೆಕ್ಟ್ ಇದೆ, ಎಲ್ಲ ಇಟ್ಕೊಂಡು ಇವತ್ತು ಸಿನಿಮಾ ಹೊಟ್ಟೆಪಾಡು ಅಲ್ಲ ಸುರೇಶ್ಗೆ, ಇಟ್ಸ್ ಎ ಚಾಯ್ಸ್ ಅಂತ ಮಾಡಿದ್ರಿ. ಈಗ ಆಫ್ಟರ್ ರಿಟೈರ್ಮೆಂಟ್ ಈ ರಂಗಭೂಮಿ ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಿ? ಆಗಿತ್ತಲ್ಲ, ಸಾಕಾಗಿತ್ತಲ್ಲ, ಎಲ್ಲ ಮಾಡಿದ್ರಿ. ಸರ್ ಏನಂತಂದರೆ ನನಗೆ ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಾಗಬೇಕಾಯಿತು. ಇದರಲ್ಲಿ ಒಂದು ಸುಮಾರು 11-13 ಪ್ರೊಡಕ್ಷನ್ಸ್ ಮಾಡಿದೆ, ನಾಟಕಗಳನ್ನು ನಿರ್ಮಾಣ ಮಾಡಿದೆ. ಅದರಲ್ಲಿ ಮಿಡ್ಸಮರ್ ನೈಟ್, ಪ್ರಮಿಳಾರ್ಜುನಿಯಮ್ಮು, ಆಮೇಲೆ ವೈಶಂಪಾಯನ ತೀರ, ಮತ್ತು ಕೃಷ್ಣೇಗೌಡರಾನೆ, 3 ಕಾಸಿನ ಸಂಗೀತ ನಾಟಕ, ಕುದುರೆ ಬಂತು ಕುದುರೆ, ಬಿರುಕು, ಈ ಥರದ್ದು ಸುಮಾರು ನಾಟಕಗಳು ಮಾಡಿದೆ. ಅದರಲ್ಲಿ ಸುಮಾರು ನಾಟಕ ನಾನು ಡೈರೆಕ್ಟ್ ಮಾಡಿದೆ. ಕೆಲವು ಮಕ್ಕಳ ನಾಟಕ ನನ್ನ ಮಗ ಡೈರೆಕ್ಟ್ ಮಾಡಿದೆ. ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ಮೆಂಟ್ ಕೊಟ್ಟರೆ ಉಚಿತ ತರಬೇತಿ ಶಿಬಿರ ಮತ್ತು ನಾಟಕ ನಿರ್ಮಾಣ ಅಂತಂದರೆ 40 ಜನ ಮಕ್ಕಳು ಬಂದ್ಬಿಡೋರು. 40 ಮಕ್ಕಳು ಬಂದರೆ ನನಗೆ ಅಯ್ಯೋ ಇಷ್ಟು ಜನ ಬರೋರಲ್ಲ, ಇವರಿಗೆಲ್ಲ ಎಲ್ಲಿ ಪಾತ್ರ ಕೊಡೋದು? ಆದರೂ ಕೂಡ ಯಾರನ್ನೂ ವಾಪಸ್ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಮನೆಯವ್ರಿಗೆ ಆಶ್ಚರ್ಯ ಅಂತಂದರೆ, ನಿಮಗೆ ಕೋಪ ಜಾಸ್ತಿ ಏನ್ರಿ ಆ ಮಕ್ಕಳ ಜೊತೆ ಖುಷಿಯಾಗಿ ನಗ್ನಗ್ತಾ 2 hours 2.5 hours ಅವ್ರನ್ನ ಎಂಗೇಜ್ ಮಾಡಿಬಿಡ್ತೀರಿ ನೀವು. ಈಗ ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಹಾಗೆ ತರಬೇತಿ ಶಾಲೆ ಶುರು ಮಾಡ್ಕೊಂಡಿದ್ದೀರಿ ರಜೆಯಲ್ಲಿ? ರಜೆಯಲ್ಲಿ ಶುರು ಮಾಡ್ಕೊಂಡಿದ್ದೀನಿ. ಮೊನ್ನೆ ಮುಗೀತು, ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಏಪ್ರಿಲ್ 15ರಿಂದ ಮತ್ತೆ ಶುರು ಆಗುತ್ತೆ. ಏಪ್ರಿಲ್ 15ರಿಂದ ಮತ್ತೆ ಒಂದು ಹಳೆ ನಾಟಕಗಳದ್ದು ಯಾವುದಿದೆ ಅದನ್ನು ಪುನರ್ ನಿರ್ಮಾಣ ಮಾಡಿ. ಈಗ ರಿಯಾಲಿಟಿ ಶೋಗಳು ಬರೋದ್ರಿಂದ ಮಕ್ಕಳಿಗೆ ಆ ಥಿಯೇಟ್ರ್ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟು ಬಂದಿದೆಯಲ್ಲ ಸರ್? ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ. ಆದರೆ ನಾವು ಹವ್ಯಾಸಿ ರಂಗಭೂಮಿಯಲ್ಲಿದ್ದಾಗ ನಮಗೆ ವರ್ಕ್ ಮಾಡ್ತಿರುವ ಫಿಕ್ಸೆಡ್ ಟೈಮ್ ಆಫ್ ಅವರ್ಸ್ ಇತ್ತು. ಈಗಲೂ ಅಷ್ಟೇ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ, ಕೆಲವೊಂದು ಫ್ಯಾಕ್ಟ್ರಿಗೆ, ಅದರ್ ದ್ಯಾನ್ ಸಾಫ್ಟ್ವೇರ್ ಕಂಪ್ನಿಗೆ ಇರ್ರೆಸ್ಪೆಕ್ಟಿವ್ ಆಫ್ ವರ್ಕಿಂಗ್ ಅವರ್ಸು, ಅವ್ರ ಪಾಪ ಆಸೆ ನಾಟಕ ಮಾಡಬೇಕು ಅಂತ ಇನ್ ಟೈಮಿಗೆ ಬರೋಕ್ಕಾಗಲ್ಲ. ನಮ್ಮ ಟೈಮಲ್ಲಿ 6 ಗಂಟೆ ಅಂದರೆ 6 ಗಂಟೆ ಕರೆಕ್ಟಾಗಿ ಬಂದುಬಿಡ್ತಿದ್ವಿ, ಎಲ್ಲರೂ ಬರ್ತಿದ್ರು. ಈಗ ನೀವು 6 ಗಂಟೆ ಅಂದರೆ 7 ಗಂಟೆ ಆದರೂ ಬರೋಲ್ಲ. ಸೀರಿಯಸ್ನೆಸ್ಸು ಒಂದಿದೆ, ಟೈಮ್ ಈಸ್ ನಾಟ್ ಪರ್ಮಿಟಿಂಗ್. ಅವ್ರಿಗೆ ಪಾಪ ಅಲ್ಲಿ ಆಫೀಸಲ್ಲಿ ಒತ್ತಡ, ಏನಾದರೂ ಇಲ್ಲೇ ಸ್ಟಿಕಾನ್ ಆಗ್ಬಿಟ್ಟು ಈ ಕಮಿಟ್ಮೆಂಟಲ್ಲಿ ಆ ಕೆಲಸ ಮಾತ್ರ ಬಿಡಬೇಡಿ ಅಂತ ನಾನು ಹೇಳ್ತೀನಿ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಫ್ಲೆಕ್ಸಿಬಲ್ ಥಿಯೇಟ್ರ್ ಮಾಡೋವಂಥದ್ದು. ಸುಮ್ಮನೆ ಕಲಾವಿದರುಗಳನ್ನ ಬೈಯೋದು, ಆಮೇಲೆ ದಬ್ಬಾಳಿಕೆ ಮಾಡೋದು, ಇದನ್ನು ಮಾಡಬಾರ್ದು. ಒಬ್ಬ ಡೈರೆಕ್ಟ್ರಾಗಿ ನಾನು ಪ್ರೀತಿಯಿಂದ ಅವ್ರನ್ನ ಫ್ರೆಂಡ್ಲಿ ನೇಚರಲ್ಲಿ ನನ್ನ ಗಮನಕ್ಕೆ ತೊಗೊಂಡು ಅವರಲ್ಲಿರೋಂಥ ಟ್ಯಾಲೆಂಟನ್ನು
ಉಪಯೋಗಿಸ್ಕೊಂಡು ಒಂದು ನಾಟಕ ನಿರ್ಮಾಣ ಮಾಡಿ ಅದರಲ್ಲೊಬ್ಬ ಆ್ಯಕ್ಟ್ರನ್ನ ಬಿಲ್ಡಪ್ ಮಾಡ್ತೀನಿ. ಇದು ನನ್ನ ಈ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ವಿಭಿನ್ನವಾದ ಸಿನಿಮಾ ಮಾಡ್ಬೇಕಂತ ನಿಮ್ಗೆ ಅನಿಸಿಲ್ಲ? ಅನಿಸಿದೆ, ಮಾಡಬೇಕು ಅಂತ ಆಸಿದೆ. ಈ ಡಿಸೆಂಬರ್ ಒಳಗೆ ನಾನು ಮಾಡ್ತೀನಿ. ಏನು ಸಬ್ಜೆಕ್ಟ್ ನಿಮಗೆ? ಅದನ್ನು ನಾನು ಒಂದು ಸೀರಿಯಸ್ ಆಗಿ ಕತೆ ತೊಗೊಂಡು 2-3 ಕತೆ ನನ್ನ ಕಣ್ಣು ಮುಂದೆ ಇದೆ. ಅದನ್ನು ಅವ್ರ ರೈಟ್ರ್ ಹತ್ರ ಮಾತಾಡಿ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ರೆ ನಾನು ಖಂಡಿತ ನನ್ನ ಬಡ್ಜೆಟಲ್ಲಿ ನಾನು ಸಿನಿಮಾ ಮಾಡ್ತೀನಿ. ನಾನು ಶೇಷಾದ್ರಿ ಹೋಗಿ ಕೇಳಿದೆ, ಸರ್ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಯಾಕೆಂದರೆ ರಿಟೈರ್ಮೆಂಟ್ನಲ್ಲಿ ಬಂದಂಥ ಹಣ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಹಣ ಮುಡುಪಾಗಿರ್ತೀನಿ, ಒಂದು ಎಕನಾಮಿಕಲ್ ಆಗಿ ಸಣ್ಣ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಸರ್ ಅಂತ. ಅವರು ಇಲ್ಲ ನಿಮ್ಮ ಬಡ್ಜೆಟ್ ಆಗಿನ ಕಾಲದಲ್ಲಿ ಮಾಡ್ತಿದ್ವಿ, ಫಸ್ಟು ಪ್ರೊಡಕ್ಷನ್ಸು, ಅದರಿಂದ ಅವರು ಮೊದಲನೇ ಪ್ರೊಡಕ್ಷನ್ ಮುನ್ನುಡಿಲಿ ಡೈರೆಕ್ಟರ್ ಆದರು, 2ನೇ ಪ್ರೊಡಕ್ಷನ್ ಮಾಡಿದೆ, 2 ಪ್ರೊಡಕ್ಷನಲ್ಲಿ ಇದ್ದೆ ನಾನು. ಈಗ ಆ ಲೆವೆಲ್ಗೆ ನಾವು ಮಾಡೋಕ್ಕಾಗಲ್ಲ, ಈಗ ಖರ್ಚುಗಳು ಜಾಸ್ತಿ ಇದೆ, ನಿಮ್ಮ ಪಾಕೆಟ್ ಮನಿ ನನ್ನ ಸಾಲಲ್ಲ ಅಂದರು. ಅದರಿಂದ ಏನು ಮಾಡ್ತೀರಿ, ನೀವು ಮಾಡಲ್ಲ ಅಂದರೆ ನಾನೇ ಡೈರೆಕ್ಟ್ ಮಾಡ್ತೀನಿ ಸರ್, ದುಡ್ಡು ಬಂದರೂ ಬರಲಿ ಹೋದ್ರೂ ಹೋಗಲಿ, ನನ್ನ ಜೀವನದಲ್ಲಿ ಒಂದು ಸಿನಿಮಾ ಮಾಡಿದೆ ಅಂತ ನನಗೆ ನನ್ನ ದುಡಿಮೆನಲ್ಲಿ ಅದಕ್ಕಾಗಿ ಮುಡುಪಾಗಿ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದುಡ್ಡನ್ನ. ಯಾವುದು ಅಂತ ಈಗಲೇ ನಾನು ನಿಮ್ಗೆ ಹೇಳಲ್ಲ, ಯಾಕೆಂದರೆ ಫೈನಲ್ ಆಗಬೇಕಲ್ವ. ಮಾಡಿ ನೀವು ಮಾಡ್ತೀನಿ ಇವತ್ತಲ್ಲ ನಾಳೆ, ಈ ಡಿಸೆಂಬರ್ ಒಳಗೆ ಅಥವಾ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ನಾನು ಪ್ರಿಪೇರ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಚೆನ್ನಾಗಿ ಮಾಡಿ ನನ್ನದೇ ಆದಂಥ ಒಂದು ಶೈಲಿನಲ್ಲಿ ನಾನು ಪಿಕ್ಚರ್ ಮಾಡ್ತೀನಿ. ಆವಾಗ ಎಲ್ಲ ಹೊಸ ಹುಡುಗರುಗಳೇ ಇರ್ತಾರೆ, ಎಲ್ಲ ಅದಕ್ಕೆ ಪಾತ್ರಕ್ಕೆ ಬೇಕಾದಂಥ ನಟರನ್ನ ಪಕ್ಕಾ ಮಾಡೇ ನನಗೆ ತೊಗೊಳೋದು. ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಆ ಪರ್ಫೆಕ್ಷನ್ ನಿಮಗೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ ಈಗ ಭಾಳ ಸೀರಿಯಸ್ ಆಗಿ ವರ್ಕ್ ಮಾಡಿದರೆ ಅದು ರಿಸಲ್ಟ್ ಕೂಡ ಸರ್ಟನ್ ಇರುತ್ತೆ. ಮೂವಿ ಫೇಲ್ ಆಗುತ್ತೆ, ಸಕ್ಸಸ್ ಆಗುತ್ತಲ್ಲ, ಮಾಡೋ ವಿಧಾನ ಇದೆಯಲ್ಲ. ಈಗ KGF ಬೆಳವಣಿಗೆ ನೋಡಿರಿ, ಬೇಕಾದಷ್ಟು ಫಿಲ್ಮ್ ಹಂಗೆ ಬಂದ್ವಲ್ಲ, ಅದೇನು ಹೇಳ್ತದಂದರೆ ನೀವು ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದು ಅದು ಹಿಟ್ಟೇ ಆಗುತ್ತಾ ಅಂತ. ಆಮೇಲೆ KGF ಅಂತಂದರೆ ಇಟ್ ಈಸ್ ಅ ಕಮರ್ಷಿಯಲ್ ಫಿಲಮ್. ಆ ಡೈರೆಕ್ಟ್ರಿಗೂ ಒಂದು ವಿಷನ್ ಇತ್ತು, ಡೈರೆಕ್ಟರ್ ತಕ್ಕನಾಗಿ ಖರ್ಚು ಮಾಡೋದಕ್ಕೆ ಪ್ರೊಡ್ಯೂಸರು ಸಿಕ್ಕಿದ್ರು, ಅದು ಆ ಲೆವೆಲ್ಗೆ ಹೊಟ್ಟೋಯ್ತು. ಕಾಂತಾರನೂ ಅಷ್ಟೇ, ಅವ್ರ ಕಾನ್ಸೆಪ್ಟಿಗೆ ಅವ್ರ ವಿಷನ್ಗೆ ತಕ್ಕಂತೆ ಕತೆ ಇತ್ತು, ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಇದೇ ಪ್ರೊಡ್ಯೂಸರು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅದು ಒಂದು ಭಾಳ ದೊಡ್ಡ ಮಟ್ಟಿಗೆ ಹೋಯಿತು, ಕನ್ನಡ ಚಿತ್ರರಂಗವನ್ನು ಆ ಮಟ್ಟಿಗೆ ತೊಗೊಂಡೋಯ್ತು. ಈಗೇನಾಗಿದೆ ಅಂತಂದರೆ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗಿಬಿಟ್ಟಿದೆ. ಸಣ್ಣ ಪುಟ್ಟ ಸಿನಿಮಾ ಆದರೆ ಈಗೆಲ್ಲ ಥಿಯೇಟ್ರು ಮತ್ತೊಂದು ಇದಾದಾಗ ಥಿಯೇಟ್ರಿಗಿಂತ ಹೆಚ್ಚಾಗಿ OTT ಆಯಿತು, ಆಮೇಲೆ TV ರೈಟ್ಸ್ ಸಿಗುವಂಥದ್ದು, ಈ ಎಲ್ಲದಕ್ಕೂ ಪ್ರಯತ್ನ ಮಾಡ್ತಾರೆ. ಮಾರ್ಕೆಟಿಂಗ್ ಫೀಲ್ಡ್ ಅಂತ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಒಬ್ಬ ಸಿನಿಮಾ ಪ್ರೊಡ್ಯೂಸ್ ಮಾಡೋನಿಗೆ, ಡೈರೆಕ್ಟ್ ಮಾಡೋನಿಗೆ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ. ಲಾಸ್ ಅಂತ ಅವನು ಧೈರ್ಯವಾಗಿ ಸಿನಿಮಾ ಮಾಡ್ಬೋದು. ನಾನು ಈ ಪಿಕ್ಚರ್ನ ಮಾಡಿದ್ರೆ ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು ಅಂತ ಇವನು ಗೊತ್ತಿದ್ದರೆ 100% ಇವನು ಸಮರ್ಪಕವಾಗಿ ಆ ದುಡ್ಡು ಖರ್ಚು ಮಾಡಿ ಮಾಡ್ತಾನೆ. ಇಲ್ಲ ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಇಷ್ಟಕ್ಕೆ ಈ ಸಿನಿಮಾ ಮಾಡಿದ್ರೆ ಇಷ್ಟಕ್ಕೆ ಹೋಗುತ್ತೆ, ನಮಗೆ ಲಾಭ ಬರುತ್ತೆ, ನಷ್ಟ ಆಗೋದಿಲ್ಲ ಅಂತ ಅನ್ನೋದನ್ನು ಅವನು ಕನ್ವಿನ್ಸ್ ಮಾಡಿ ಮಾಡೋದಕ್ಕೆ ಶಕ್ತಿ ಇದೆ, ಬೆಳೆಸ್ಕೊಂಡಿದ್ದಾನೆ. ಈಗಂತೂ ತುಂಬ ಜನ ಹೊಸ ಹೊಸ ಡೈರೆಕ್ಟರ್ಗಳು ಬಂದಿದ್ದಾರೆ. ನಡಿಗೆ ಫೈರ್ ಫ್ಲೈ, ನೆಂಬಿಯ ಬನಾದ ಮೇಘ ಅಂತ ಒಂದು ರಾಜ್ಕುಮಾರ್ ಮೊಮ್ಮಗ, ರಾಜ್ಕುಮಾರ್ ಮೊದಲನೇ ಮಗಳು ಪೂರ್ಣಿಮಾ ಅವರ ಎಸ್ ಎ ಗೋವಿಂದರಾಜ್ ಅವರ ಮಗ ಷಣ್ಮುಗ ಅಂತ ಅಂದ್ಬಿಟ್ಟು ಅವರು ಪಾತ್ರ ಮಾಡಿದ್ದಾರೆ ಹೀರೋ ಆಗಿ. ಅದ್ರಲ್ಲಿ ನಾನು ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ, ಅದು ಕೂಡ ಭಾಳ ಸಿನಿಮಾ. ಅವರೆಲ್ಲ ಹೊಸ ಡೈರೆಕ್ಟ್ರು. ಆಮೇಲೆ ಸುಮಾರು ಜನ ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ, ಒಬ್ಬೊವ್ರ ಜೊತೆ ಕೆಲಸ ಮಾಡುವಾಗಲೂ ಕೂಡ ಹೊಸ ಥರದ್ದು ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ನಾನು ಕೆಲವರು ಭಾಳ ಬುದ್ಧಿವಂತರು ಡೈರೆಕ್ಟ್ರ್ ನೋಡಿದೆ, ಕೆಲವರು ಅಲ್ಪ ಸ್ವಲ್ಪ ತಿಳ್ಕೊಂಡು ನಾನು ಮಾಡ್ತೀನಿ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ನೋಡಿದೆ. ಅವರು ಮಾಡ್ತಾ ಇರೋದು ನೋಡಿ, ಇದು ಈ ಶಾರ್ಟ್ನ ಹಿಂಗೆ ತೆಗಿಬೋದಾಗಿತ್ತಲ್ಲ, ಇದನ್ನು ಈ ಥರ ಫ್ರೇಮ್ ಮಾಡ್ಬೋದಾಯ್ತಲ್ಲ ಅಂತ ಅನ್ನೋದನ್ನು ಪ್ರತಿ ಕ್ಷಣದಲ್ಲೂ ಕೂಡ ನನಗೆ ಅನ್ನಿಸ್ತಾಯಿತ್ತು. ಆದರೆ ನಾನು ಅವ್ರಿಗೆ ಕೆಲವು ಕಡೆ ಸಜೆಷನ್ ಕೊಡ್ಬೋದು, ಅದನ್ನು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅನ್ನೋ ದೃಷ್ಟಿನಲ್ಲಿ ನಾನು ಸಜೆಷನ್ನೇ ಕೊಡೋಕ್ಕೆ ಹೋಗ್ತಿರಲಿಲ್ಲ. ಹೇಗೆ ಮಾಡ್ತಾರೋ ಮಾಡಲಿ. ಆಮೇಲೆ ಒಂದು 2-3 ಮಾನಿಟ್ರ್ ರಿಹರ್ಸಲ್ ಆದಮೇಲೆ ನಾವು ಹೀಗೆ ಮಾಡಿದ್ರೆ ನೋಡಿ ಸರ್ ಅಂದಾಗ ಅವರು ಆ ಫ್ರೇಮಿಂಗಿನ ವ್ಯೂ ಪಾಯಿಂಟನ್ನು ಚೇಂಜ್ ಮಾಡಿಕೊಡ್ರು. ಆವಾಗ ನಮ್ಮ ಮನಸ್ಸಲ್ಲಿ ಏನಿತ್ತೋ ಅದೇ ಅಲ್ಲಿಗೆ ಬರೋದು. ನೀವು ಈಗ ಒಂದು ವೇಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಥರ ಟೆಕ್ನಾಲಜಿ ಇಟ್ಕೊಂಡು ಮಾಡ್ಬೇಕಂತ ಕನಸಿದೆಯೋ ಮತ್ತು ನಿಮ್ಮ ಹಳೆ ಸ್ಟೈಲ್ನಲ್ಲಿ ಮಾಡೋದಿದೆಯೋ? ಸರ್, ಈಗ ಏನಂತಂದರೆ ನಾನು ಸಿನಿಮಾ ಮಾಡಿದ್ರೆ ಫಸ್ಟು ನಾನು ಸ್ಕ್ರೀನ್ ಪ್ಲೇ ಮಾಡ್ಕೋತೀನಲ್ಲ, ಅದರಲ್ಲಿ ಹೆಚ್ಚು ನನ್ನ ಆಸೆ ಡೈಲಾಗ್ ಪೋರ್ಷನ್ಸ್ಗಿಂತ
ಮಾಂಟೇಜಸ್ ಅಂತ ನಾವು ಕರಿತೀವಿ. ಮೂಡ್ಸು ಈ ಬರೀ ವಿತೌಟ್ ಡೈಲಾಗು, ಗೆಸ್ಚರ್ಸ್ ಮೇಲೆ ಏನೋ ಒಂದು ಫೀಲಿಂಗು, ಏನೋ ಒಂದು ಏನಂತಂದರೆ ಪುಟ್ಟಣ ಕಣಗಾಲು ಯಾವುದೋ ಒಂದು ಇದನ್ನು ಸೀಕ್ವೆನ್ಸ್ನ ಒಂದು ಅವರಿಬ್ಬರು ಗಂಡು ಹೆಣ್ಣು ಸೇರೋ ಅಂಥದ್ದನ್ನು ಅವರ ಗಂಡು ಹೆಣ್ಣನ್ನು ನೇರವಾಗಿ ಅವ್ರು ತೋರಿಸ್ತಿರಲಿಲ್ಲ, ಎಲ್ಲೋ ಒಂದು ಕಡೆ ಹನಿ ಡ್ರಾಪ್ ಆಗೋದನ್ನು ತೋರಿಸ್ತಾರೆ. ಆ ಥರದ ಸೀಕ್ವೆನ್ಸ್ ಆಗಲಿ, ಆಮೇಲೆ ನೇಚರಲ್ಲಿ ಏನೇನು ಸಿಗುತ್ತೆ ನಮಗೆ ಆ ಮೂಡಿಗೆ ತಕ್ಕಂತೆ ಅದನ್ನು ಹೆಚ್ಚು ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗಬೇಕು ಅಂತ ಅಂದ್ಬಿಟ್ಟು ನನಗೆ ಭಾಳ ಆಸೆ ಇರೋದೇನು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಕಥೆಗಳನ್ನು ತಗೋಬೇಕು ಅಂತ ನನಗೆ ವಿಷಯನ ತಗೋಬೇಕು ಅಂತ ನನಗೆ ಭಾಳ ಆಸೆ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಲವ್ ಸಬ್ಜೆಕ್ಟು ಮತ್ತು ಟೆರರಿಸಮ್ಮು, ಆಮೇಲೆ ಈ ರೇಪ್ ಆಗುವಂಥದ್ದು, ಆಮೇಲೆ ಮರ್ಡ್ರ್ ಮಿಸ್ಟ್ರಿಗಳು, ಈ ಥರದ್ದು ಸಿನಿಮಾಗಳೇ ಬರ್ತಾಯಿದ್ದಾವೆ. ಎಲ್ಲ ರೌಡಿ ಸಬ್ಜೆಕ್ಟು ಈ ಥರದ್ದು ಬರ್ತಾಯಿದೆ. ಅದ್ರ ಮಧ್ಯೆ ಎಲ್ಲರೂ ಕೂತು ನೋಡೋವಂಥದ್ದು ಭಾಳ ಸೌಮ್ಯವಾಗಿರೋವಂಥದ್ದು. ಈಗ ನೋಡಿ ಬಂಗಾರದ ಮನುಷ್ಯ ಆಗಲಿ, ಭೂತೈನ ಮನೆ ಆಗಲಿ, ಅದರಲ್ಲಿ ಎಷ್ಟು ಸರ್ತಿ ನೋಡಿದ್ರೂ ಬೇಜಾರಾಗಲ್ಲ. ಆ ಥರದ ಸಿನಿಮಾಗಳಿಗೆ ಆ ಥರದ್ದು ಒಂದು ನಮ್ಮ ಗ್ರಾಮೀಣ ಸೊಗಡಿನ ಬ್ಯಾಕ್ಗ್ರೌಂಡ್ ಇರುವಂಥ ಸಿನಿಮಾಗಳನ್ನ ಮಾಡಬೇಕು ಅಂತ ನನಗೆ ಭಾಳ ಇಷ್ಟ ಇದೆ. ನೋಡೋಣ ಕತೆಗಾರರು ನಮಗೆ ಯಾವ ರೀತಿ ನಮಗೆ ಸರಿ ಹೊಂದ್ಕೋತಾರೆ. ಪ್ರೀತಿಯಿಂದ ನಾನು ಇಷ್ಟು ಕೊಡಿ ಸಾಕು ಅಂತಾರೆ, ಇಲ್ಲ ಸರ್ ನನ್ನ ಕೈಲಿ ಇಷ್ಟೇ ಕೊಡೋಕ್ಕಾಗೋದು ಅಂದರೆ ಆಯಿತು ಕೊಡಿ ಅಂತ ಹೇಳಿ ಒಪ್ಕೊಂಡು ಕತೆ ಕೊಟ್ಟರೆ ಅದನ್ನು ನಾನು ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ. ತುಂಬ ಬಹಳ ಸುದೀರ್ಘವಾಗಿ ಓತಪ್ರೋತವಾಗಿ ಹೇಳಲಿಕ್ಕೆ ನಿಮಗೆಲ್ಲ ಸಾಧ್ಯ ಆಯಿತು. ಕೇಳೋಕ್ಕೆ ನನ್ನಲ್ಲೇನು ಪ್ರಶ್ನೆಗಳಿರಲಿಲ್ಲ, ಬಟ್ ಎಲ್ಲದಕ್ಕೂ ಉತ್ತರ ನಿಮ್ಮಲ್ಲಿತ್ತು. ಅದಕ್ಕೆ ಪ್ರತಿಭೆ, ಆಸಕ್ತಿ, ಪ್ರೀತಿ, ವಿಶ್ವಾಸ ಎಲ್ಲವೂ ಕಾರಣ ಇರುತ್ತೆ ಸುರೇಶ್. ಅದು ಇವತ್ತಿನ ಮಾತುಕತೆಯಲ್ಲಿ ಸಾಬೀತಾಯಿತು. ಯಾಕಂದರೆ ನಿಮ್ಮ ಜರ್ನಿ ಬಗ್ಗೆ ಭಾಳಷ್ಟು ಕೇಳಿದ್ದಾಗಿದೆ. ಈಗ ಈ ಕನಸುಗಳನ್ನ ಇಟ್ಕೊಂಡು ಈ ಥಿಯೇಟ್ರನ್ನ ಜೀವಂತ ಇಡಬೇಕು, ಹೊಸಬ್ರನ್ನ ತರಬೇಕು, ಅದರ ಮಧ್ಯೆ ವಯೋಸಹಜವಾಗಿ ಕಾಡೋವಂಥ ಅನಾರೋಗ್ಯ, ಇದನ್ನೆಲ್ಲ ಇಟ್ಕೊಂಡ್ರೂ ಕೂಡ ನಿಮ್ಮ ಕ್ರಿಯೇಟಿವಿಟಿ ಇದೆಯಲ್ಲ, ಅದು ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಎನರ್ಜಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ನನಗೆ ನೀವು ಪ್ರಶ್ನೆ ಇದನ್ನೇ ಯಾಕೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಇದ್ರ ಮೂಲಕ ನನಗೆ ಭಾಳ ಸಂತೋಷ ಸಿಗ್ತಾಯಿದೆ, ಖುಷಿ ಒಂದು ನೆಮ್ಮದಿ ಸಿಗ್ತಾಯಿದೆ. ನಾನು ಏನೋ ನನ್ನ ಕೈಲಿ ನನಗೆ ಗೊತ್ತಿಲ್ಲದೆ ಇರೋದನ್ನು ಮಾಡಿದ್ದೀನಿ, ಅಚೀವ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು 40 ಜನ ಒಂದೊಂದು ಒಂದು ಬ್ಯಾಚಲ್ಲಿ ಬರ್ತಾರೆ ಅಂದರೆ ಪ್ರತಿಭೆಗಳನ್ನ ಸುಮಾರು ಗುರುತಿಸ್ತಿರಲ್ಲ. 200-300 ಜನ ಹುಡುಗರು ಥಿಯೇಟ್ರಿಗೆ ಬಂದೋದ್ರು. ಅದರಲ್ಲಿ ಕೆಲವರು ಉಳ್ಕೊಂಡ್ರು, ಕೆಲವರು ಬೇರೆ ಬೇರೆ ಥಿಯೇಟ್ರ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋದರು. ಜೊತೆಗೆ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದೆ, ನಾನು ಪ್ರೊಡಕ್ಷನ್ ಮಾಡಿದೆ. ನನಗೆ ನಂಬಕ್ಕೆ ಆಗಲ್ಲ ನಾನು ಡೈರೆಕ್ಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಡೈರೆಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಾನು ಕಣ್ಮುಂದೆ ನೋಡ್ತಾ ಇದ್ದರೆ ನಾನು ಕೃಷ್ಣೇಗೌಡರಾನೆ ಬೇರೆಯವರು ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಬೇರೆಯವರು ಆರ್ ನಾಗೇಶ್ ಮಾಡಿದ್ದಾರೆ, ನಾನು ಇತ್ತೀಚೆಗೆ ನೋಡಿದ್ದು ನಾನು ಮಾಡಿದ್ಮೇಲೆ ಮಂಡ್ಯ ರಮೇಶ್ ಮಾಡಿದ್ದು ನೋಡಿ. ನಾನು ಅವನಿಗಿಂತ ನಂದು ಭಿನ್ನವಾಗಿದೆ ನಾನು ಮಾಡಿದ್ದು. ಎಲ್ಲೂ ಕಾಪಿ ಮಾಡಿಲ್ಲ, ಯಾವುದೇ ನಾಟಕನ ಎಲ್ಲೂ ಕಾಪಿ ಮಾಡಿಲ್ಲ. ನಾನು ಮಾಡಿದ್ದು ನಾಟಕಗಳು ನೇರವಾಗಿ ಡೈರೆಕ್ಟ್ ಮಾಡಿದ್ದು. ಆಮೇಲೆ ಬೀದಿ ನಾಟಕಗಳು, ಸಾಮಾಜಿಕ ಕಳಕಳಿಗೆ, ಸೋಷಿಯಲ್ ಕಾಸ್ಗೆ ಮಾಡಿದ ನಾಟಕಗಳು. ಆಮೇಲೆ ಮನೆಯಿಂದ ರಂಗಭೂಮಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದೆ. ಸಾಫಲ್ಯ ಅಂತಂದರೆ ನಿಮ್ಗೆ ಏನು ಅಂತಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೈ ಫ್ಯಾಮಿಲಿ ನೇಮ್ಸ್. ಅಪ್ಪ, ಅಮ್ಮ, ಮಗ, ಸೊಸೆ, ಮಕ್ಕಳು ಎಲ್ಲ ಹೆಸರುಗಳಲ್ಲೂ ಒಂದೊಂದು ಅಕ್ಷರ ಸೇರಿಕೊಂಡಿದೆ. ಅಮ್ಮ ಕಮಲಮ್ಮ, ಲಾ ಬರುತ್ತೆ. ತಂದೆ ನೆಂಜಪ್ಪ, ಫಾ ಬರುತ್ತೆ. ಹೆಂಡತಿ ಇಲ್ಲ ಸಾವ ಎಲ್ಲ ಅಹಲ್ಯ, ಲ್ಯಾ ಬರುತ್ತೆ. ಎನ್ ಸುರೇಶು ಸಾ ಬರುತ್ತೆ. ಶ್ರೀಮಂತು ಸಾ ಬರುತ್ತೆ. ಶ್ರೀನಿಧಿ ಸಾ ಬರುತ್ತೆ. ಲಾವಣ್ಯ ಲಾ ಬರುತ್ತೆ. ಈ ಥರ ಎಲ್ಲರ ಹೆಸರುಗಳಲ್ಲೂ ಒಂದೊಂದು ಅಕ್ಷರ ಇದರಲ್ಲಿ ಕೂಡ್ಕೊಂಡಿದೆ. ಇಡೀ ಕುಟುಂಬದ ಮನಸ್ಸು ಆ ಹೆಸರಲ್ಲಿದೆ. ಅದಕ್ಕೋಸ್ಕರ ರಿಸಲ್ಟು ಸಫಲತೆ ಇದೆ. ಮಾಡಿದ್ದೀನಿ. ಈಗ ನಮ್ಮ ಕೈ ಬರೋದಾಗಿದೆ, ಇನ್ನು ಮುಂದುವರಿಯೋದು ಬೇಡವೋ ಅಂತ ಅಂದ್ಬಿಟ್ಟು ಆ ಗೊಂದಲದ ಸ್ಥಿತಿಲಿದೆ. ಮೊನ್ನೆ ಒಂದು ನಾಟಕೋತ್ಸವದಲ್ಲಿ ರಾಜಪ್ಪ ದಳವಾಯಿ ಕೂಡ ಯಾವುದೇ ಕಾರಣಕ್ಕೂ ಸುರೇಶ್ ಅವರು ನಿಮ್ಮ ಜರ್ನಿ ನಾನು ನೋಡಿದ್ದೀನಿ, ತುಂಬ ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ನಿಮಗೆ ಪ್ರಾಮಾಣಿಕವಾಗಿ ಎಲ್ಲೂ ಸಿಕ್ಕಾಪಟ್ಟೆ ದುಡ್ಡು ಮಾಡೋದಲ್ಲೇ ಸಮತೋಲನವನ್ನು ಜೀವನದಲ್ಲಿ ಕಾಪಾಡಿಕೊಂಡು ಒಳ್ಳೆಯ ಹೆಸರನ್ನು ಇಲ್ಲಿವರೆಗೂ ಸಂಪಾದನೆ ಮಾಡಿದಿರಿ. ಮುಂದೆ ನಾನು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಅದರಿಂದ ಯಾವ ಕಾರಣಕ್ಕೂ ಈ ತಂಡವನ್ನು ನಿಲ್ಲಿಸಬೇಡಿ. ನಿಮ್ಮನ್ನು ನೋಡಿ ಮಕ್ಕಳು ನಿಮ್ಮ ಮುಖ ನೋಡಿ ಇವ್ರ ಮೂಲಕ ನಾವು ಸಿನಿಮಾಗೆ ಹೋಗ್ಬೋದೇನೋ, ಇಲ್ಲೋ ಹೋಗ್ಬೋದೇನೋ, ರಂಗಭೂಮಿನಲ್ಲಿ ಬೆಳಿಬೋದೇನೋ ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಬರ್ತಾರೆ.
ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ, ಕಡಿಮೆ ಖರ್ಚಿನಲ್ಲಿ ನೀವೇ ಡೈರೆಕ್ಟ್ ಮಾಡಿ ಅಂತ ಅವರು ಕೊನೆಯದಾಗ ಒಂದು ಭಾಷಣ ಕೊಟ್ಟರು. ಅದರಂತೆ ಮುಂದುವರಿಸ್ಬೇಕು ಅಂತಿದ್ದೀನಿ. ಗೊತ್ತಿಲ್ಲ, ಆರೋಗ್ಯ ನೀವು ಹೇಳ್ದಂಗೆ ಅನಾರೋಗ್ಯನೂ ಇದೆ. ಇಲ್ಲ, ಮುಂದುವರಿಸ್ರಿ. ಯಾಕಂದ್ರೆ ಈಗ ಈ ಥರ ಮೀಡಿಯಾದಿಂದ ಈ ವಿಷಯ ಹೋದಾಗ ಮತ್ತೊಂದಿಷ್ಟು ಉತ್ಸಾಹದಿಂದ ಜನ ಬರ್ತಾರೆ, ಹೊಸ ಹೊಸ ಯುವಕರು ಬರ್ತಾರೆ, ಬೇರೆ ಬೇರೆ ಆರ್ಗನೈಜೇಷನ್ಸ್ನು ಈ ಕಡೆ ಕಣ್ಣು ತೆಗಿಬೋದು. ಯಾಕಂದ್ರೆ ನಾವೆಲ್ಲದಕ್ಕೂ ಸರ್ಕಾರಿ ಗ್ರ್ಯಾಂಟ್ ಮೇಲೆ ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲ. ಈ ಕಾರ್ಪೊರೇಟ್ ವರ್ಲ್ಡ್ ಇದೆ. ಆ ಥರ ಇಫ್ ಸಮ್ಮನ್ ಶೋಸ್ ಇಂಟ್ರೆಸ್ಟ್, ನಿಮಗೆ ಸುರೇಶ್ ಡೆಫಿನೆಟ್ಲಿ ಅದಕ್ಕೆ ನಾನೇನು ಮಾಡ್ತೀನಿ, ಹೆಲ್ಪ್ ಆಗುತ್ತೆ. ಮುದುಕನ ಮದುವೆ ಅಂತ ಒಂದು ಕಮರ್ಷಿಯಲ್ ನಾಟಕ, ಆ ನಾಟಕದಲ್ಲಿ ಬಂದಂಥ ದುಡ್ಡನ್ನು ಇದಕ್ಕೆ ಹಾಕ್ತೀನಿ. ಹಾಸ್ಯ ರಸಮಂಜರಿ ಮಾಡ್ತೀನಿ, ಹಾಸ್ಯ ರಂಜನದಲ್ಲಿ ಬಂದ ದುಡ್ಡನ್ನು ತಗೊಂಬಂದು ಇದಕ್ಕೆ ಹಾಕ್ತೀನಿ. ಎಲ್ಲೋ ಸಿನಿಮಾದಲ್ಲಿ ನನಗೆ ಪೆನ್ಷನ್ ಬರುತ್ತೆ, ಮನೆ ಇದೆ, ಬಾಡಿಗೆ ಬರುತ್ತೆ, ತರಕಾರಿ ಖರ್ಚಿಗಾಗುತ್ತೆ, ಪೆನ್ಷನ್ ಬರೋದನ್ನ ನನ್ನ ಜೀವನಕ್ಕಾಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಡೆ ದುಡ್ದಿದ್ದನ್ನು ತಗೊಂಬಂದು ಇಲ್ಲಿಗೆ ಹಾಕ್ತೀನಿ. ಪ್ಯಾಷನ್, ಒಂದು ಪ್ಯಾಷನ್ಗೆ ಇನ್ವೆಸ್ಟ್ ಮಾಡಲೇಬೇಕು. ಇದರಿಂದ ರಂಗಭೂಮಿ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ಜೀವಂತ ಕಲೆಯ ಒಂದು ದೃಷ್ಟಿನಲ್ಲಿ ನಾವು ಆಸೆ ಪಟ್ಟು ಮಾಡ್ತಾಯಿದ್ದೀವಿ. ಇದರಿಂದ ಸುಮಾರು ಜನ ಉಚಿತವಾಗಿ ಅಂತ ನೋಡಿ ಎಲ್ಲ ಕಡೆನೂ ಹಾಕೊಂಡಿದ್ದೀವಿ. ಕೆಲವು ಕಡೆ ಕೆಲವರು ಏನೋ ಇದರಿಂದ ದುಡ್ಡು ಮಾಡ್ತಾನೆ ಅಂತ ಅನಿಸಿರ್ಬೋದು. ಅವ್ರಿಗೆ ನನ್ನ ಜೊತೆಲೇ ಹೆಜ್ಜೆ ಹಾಕಿದ್ರೆ ಮಾತ್ರ ಗೊತ್ತಾಗತ್ತೆ. ದೂರದಲ್ಲೆಲ್ಲೋ ಒಂದು ಕಡೆ ದೂರದಲ್ಲಿ ಹೆಜ್ಜೆ ಹಾಕ್ತಿದ್ರೆ ಅವ್ರ ಕಣ್ಣು ದೃಷ್ಟಿ ನಾನೆಲ್ಲೋ ಇಷ್ಟೆಲ್ಲ ಒಂಥರ ಗ್ಲೋರಿಫೈ ಆಗಿ ಮಾಡಿದ್ರೆ ತುಂಬ ಜನ ಬರ್ತಾರೆ. ನಮ್ಮದೊಂದು ನಿಮ್ಮ ನಾಟಕೋತ್ಸವದಲ್ಲಿ ತಿಂಡಿ ನಾನು ಕೊಡ್ತೀನಿ ರೀ ಅಂತಾರೆ. ಕೆಲವರು ಇನ್ನೇನೋ ಒಂದು ಖರ್ಚು, ಫೋಟೋ ಖರ್ಚು ನಂದು ಅಂತಾರೆ. ಈ ಥರದ್ದು ಕೆಲವೊಂದು ಚೂರು ಬರುತ್ತೆ. ಹಂಗೆ ಬಂದಿದ್ದರಿಂದ ಒಂದು ಸ್ವಲ್ಪ ನಾಟಕ ಮಾಡುವಾಗ ನನಗೂ ಒಂಚೂರು ಒಂದು ಧೈರ್ಯ, ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಸೆಲೆಬ್ರಿಟಿ ಆಗಿದ್ದರಿಂದ ಇದನ್ನೆಲ್ಲವನ್ನು ಮಾಡ್ಬೋದು ಅಂತ ನನಗನ್ಸಿದೆ. ದೇವರು ಆರೋಗ್ಯ ಕೊಟ್ಟರೆ, ಆಯುಷ್ಯ ಕೊಟ್ಟರೆ, ನಾನು ಈ ತಂಡವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡ್ತೀನಿ. ದೊಡ್ಡ ಡೆಫಿನೆಟ್ಲಿ ಆರೋಗ್ಯ ಆಯುಷ್ಯ ಬಂದೇ ಬರುತ್ತೆ. ಯಾಕಂದರೆ ಕಲಾವಿದನಿಗೆ ಆ ಕ್ರಿಯೇಟಿವಿಟಿ ಇರುತ್ತಲ್ಲ, ಆ ಧ್ಯಾನಸ್ಥ ಸ್ಥಿತಿ ಇರುತ್ತಲ್ಲ, ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಏನೂ ಪರಿಣಾಮವನ್ನು ಬೀರೋದಿಲ್ಲ. ಯು ಡೋಂಟ್ ವರಿ, ಯು ವಿಲ್ ಡೂ ದ್ಯಾಟ್. ತುಂಬ ಚೆನ್ನಾಗಿ ಮಾತುಕತೆ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.